ಯೇಸು ಕರುಣೆಯುಳ್ಳ ಸಮಾರ್ಯಾದವನ ದೃಷ್ಟಾಂತವನ್ನ ಹೇಳಿರುವಂತದ್ದು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಒಂದು ವಿಷಯವನ್ನ ಯೇಸು ಕ್ರಿಸ್ತನು ವಿಶೇಷವಾಗಿ ಹೇಳ್ತಾ ಇದ್ದಾನೆ. ಆ ವಿಷಯ ಏನಂದ್ರೆ, ಈ ಲೋಕದಲ್ಲಿ ಇರ್ತಕ್ಕಂತ ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನಂದ್ರೆ, ಯೆರೂಸಲೇಮು ಎನ್ನುವಂತ ಪಟ್ಟಣದಿಂದ ಯೆರಿಕೋ ಎನ್ನುವಂತ ಪಟ್ಟಣಕ್ಕೆ ಏನ್ ಮಾಡ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ. ಎಲ್ಲಿಂದ ಹೋಗ್ತಾ ಇದ್ದಾನೆ? ಯೆರೂಸಲೇಮ್. ಯೆರೂಸಲೇಮ್ ಅಂದ್ರೆ ಏನರ್ಥ? ದೇವರನ್ನ ಆರಾಧನೆ ಮಾಡುವಂತ ಒಂದು ಸ್ಥಳ, ದೇವಾಲಯವಿರುವಂತ ಸ್ಥಳ, ದೇವರು ಆಶೀರ್ವಾದ ಮಾಡಿದಂತ ಒಂದು ಸ್ಥಳ. ಆ ಯೆರೂಸಲೇಮನ್ನ ಬಿಟ್ಟು ಈ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನ? ಯೆರಿಕೋ ಎನ್ನುವಂತ ಪಟ್ಟಣಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರನ್ನ ಬಿಟ್ಟು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಘಟನೆ ನಡೆಯುತ್ತೆ. ಕಳ್ಳನು, ಯಾರು? ಸೈತಾನನು. ಆ ಕಳ್ಳನು ಏನ್ ಮಾಡ್ತಾನಂದ್ರೆ, ಈತನು ಹೋಗ್ತಾ ಇರಬೇಕಾದ್ರೆ ಆತನಲ್ಲಿ ಇರುವಂತದ್ದೆಲ್ಲವುಗಳನ್ನ ದೋಚಿಕೊಳ್ತಾನೆ ಮೊದಲನೇದಾಗಿ. ಹಲ್ಲೆಲೂಯಾ. ಅದೆಲ್ಲವುಗಳನ್ನ ದೋಚಿಕೊಂಡಾದ ಮೇಲೆ ಆತನನ್ನ ಚೆನ್ನಾಗಿ ಹೊಡಿತಾನೆ, ಚೆನ್ನಾಗಿ ಬಡಿತಾರೆ. ಕಳ್ಳರು ಎಂಬುದಾಗಿ ನಾವು ನೋಡ್ತಾರೆ. ಚೆನ್ನಾಗಿ ಹೊಡಿತಾರೆ. ಹೊಡೆದ ಮೇಲೆ ಅವನನ್ನ ಏನ್ ಮಾಡ್ತಾರೆ? ಅಲ್ಲೇ ಬಿಸಾಡಿ ಏನ್ ಮಾಡ್ಬಿಡ್ತಾರೆ? ಹೋಗಿ ಬಿಡ್ತಾರೆ ಪ್ರಿಯರೇ. ಆ ವ್ಯಕ್ತಿ, ಯಾವ ವ್ಯಕ್ತಿ ಯೆರೂಸಲೇಮಿನಿಂದ ಯೆರಿಕೋ ಕಡೆಗೆ ಹೋಗ್ತಾ ಇದ್ನೋ, ಆ ರೀತಿಯಾಗಿ ಬಿಸಾಡಲ್ಪಟ್ಟಂತ ಸಮಯದಲ್ಲಿ ಅಲ್ಲಿ ಇಬ್ಬರು ಜನರು ಹೋಗ್ತಾರೆ. ಈ ಲೋಕದ ಪ್ರಕಾರವಾಗಿ ಒಳ್ಳೆಯವರು ಅನ್ನಿಸಿಕೊಂಡಂತ ಇಬ್ಬರು. ಮೊದಲನೇದಾಗಿ ಯಾರು ಹೋಗ್ತಾರೆ? ಇಲ್ಲಿ ನಾವು ದೇವರ ವಾಕ್ಯದಲ್ಲಿ ನೋಡುವಾಗ ಯಾಜಕನು ಏನ್ ಮಾಡ್ತಾನೆ? ಆ ದಾರಿಯ ಮೂಲಕ ಹೋಗ್ತಾನೆ. ಹೋಗ್ತಾ ಇರಬೇಕಾದ್ರೆ ಇಲ್ಲಿ ಕಳ್ಳ ಬಿದ್ದಿರ್ತಾನೆ. ಗುಡ್ಡದ ಕೆಳಗಡೆ ಭಾಗದಲ್ಲಿ ಇರ್ತಕ್ಕಂಥ ಪ್ರದೇಶದಲ್ಲಿ ಕಳ್ಳನ್ನು ಹೊಡೆದು ಹಾಕಿದಂತ ಒಬ್ಬ ವ್ಯಕ್ತಿ ಬಿದ್ದಿರ್ತಾನೆ. ಆತನನ್ನ ನೋಡ್ತಾರೆ. ನೋಡಿ ಹಂಗೆ ಸೈಡ್ಗೆ ಏನ್ ಮಾಡ್ತಾರೆ? ಹೋಗ್ಬಿಡ್ತಾರೆ. ಆತನಿಗೆ ಏನ್ ಮಾಡ್ಬೇಕಾಗಿತ್ತು? ಆರೈಕೆ ಮಾಡಬೇಕಾಗಿತ್ತು. ಆತನನ್ನ ಕರೆದುಕೊಂಡು ಹೋಗಬೇಕಾಗಿತ್ತು. ಹಲ್ಲೆಲೂಯಾ. ಬೋಧನೆ ಮಾಡುವಂತ ಅನೇಕರ ವಿಷಯವಾಗಿ ಯಜ್ಞಗಳನ್ನ ಸಮರ್ಪಿಸುವಂತ ಒಬ್ಬ ಯಾಜಕ ಏನ್ ಮಾಡ್ತಾ ಇದ್ದಾನೆ? ಅದನ್ನು ನೋಡಿ, ಆ ವ್ಯಕ್ತಿಯನ್ನ ನೋಡಿ ಏನ್ ಮಾಡಿದ? ಸೈಡ್ ಹಂಗೆ ಹೋದ ಪ್ರಿಯರೇ. ಹಲ್ಲೆಲೂಯಾ. ಇನ್ನೊಬ್ಬ ವ್ಯಕ್ತಿ ಬಂದ. ಆತನು ಕೂಡ ಲೇವಿ. ಆತನು ಕೂಡ ಆ ವ್ಯಕ್ತಿಯನ್ನು ನೋಡ್ತಾನೆ, ಬಿದ್ದಿರುವಂತ ಸ್ಥಿತಿಯನ್ನ ನೋಡ್ತಾನೆ. ಆತನನ್ನ ಕರುಣಿಸದೆ, ಆತನ ಮೇಲೆ ಕನಿಕರ ಬಿಡದೆ ಆ ವ್ಯಕ್ತಿ ಕೂಡ ಏನ್ ಮಾಡ್ತಾನೆ? ಹಂಗೆ ಹೋಗ್ತಾನೆ. ಆದ್ರೆ ಕೊನೆಯದಾಗಿ ನಮ್ಮೆಲ್ಲರ ಅಪ್ಪ ಏಸಪ್ಪ, ಒಳ್ಳೆ ಸಮಾರಿಯ, ಆತನು ಏನ್ ಮಾಡ್ತಾನಂದ್ರೆ ಆ ವ್ಯಕ್ತಿಯನ್ನ ನೋಡ್ತಾನೆ. ನೋಡಿದ ತಕ್ಷಣ ಆ ವ್ಯಕ್ತಿಗೆ ಎಣ್ಣೆ ಮತ್ತು ದ್ರಾಕ್ಷಾರಸವನ್ನ ಏನ್ ಮಾಡ್ತಾನೆ? ಕಟ್ಟುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಏನ್ ಮಾಡ್ತಾನೆ? ಎಣ್ಣೆಯನ್ನು ಮತ್ತು ದ್ರಾಕ್ಷಾರಸವನ್ನು ಏನ್ ಮಾಡ್ತಾನೆ? ಗಾಯಗಳಿಗೆಲ್ಲ ಅಪ್ಲೈ ಮಾಡ್ತಾನೆ. ಅಪ್ಲೈ ಮಾಡಿದ ಮೇಲೆ ಏನ್ ಮಾಡ್ತಾನಂದ್ರೆ, ತನ್ನ ಕತ್ತೆಯ ಮೇಲೆ ಆತನನ್ನ ಕೂಡ್ರಿಸಿಕೊಂಡು ತಾನು ನಡೆದುಕೊಂಡು ಏನ್ ಮಾಡ್ತಾ ಇದ್ದಾನೆ? ಹೋಗ್ತಾ ಇದ್ದಾನೆ. ಛತ್ರದಕ್ಕೆ ಕರೆದುಕೊಂಡು ಹೋದ ಮೇಲೆ ಅಲ್ಲಿ ಆರೈಕೆ ಮಾಡೋದಕ್ಕೋಸ್ಕರವಾಗಿ ಹಣವನ್ನ ಕೊಟ್ಟು ಚೆನ್ನಾಗಿ ಈತನನ್ನ ನೋಡಿಕೊಳ್ಳ್ರಿ ಎಂಬುದಾಗಿ ಅಡ್ವಾನ್ಸ್ ಆಗಿ ದುಡ್ಡನ್ನು ಕೂಡ ಕೊಟ್ಟಂತ ಒಂದು ಸಂಗತಿಯನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ನಾವು ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ಅಂಶ ಒಂದೇ ಪ್ರಿಯರೇ, ದೇವರು ಏನ್ ಮಾಡಿದ? ಆ ಗಾಯವುಳ್ಳಂತ ವ್ಯಕ್ತಿಯನ್ನ ಈ ಮನುಷ್ಯರು ನೋಡಿದ್ರು. ನಮ್ಮವರಲ್ಲ, ಸಮಾರ್ಯದವನು, ಇನ್ನೊಬ್ಬ ಊರಿನವನು, ಇನ್ನೊಬ್ಬ ವ್ಯಕ್ತಿ ಅಂತೇಳಿ ಏನ್ ಮಾಡಿದ್ರು? ಅಲ್ಲೇ ಬಿಟ್ಟು ಹೋದ್ರು ಪ್ರಿಯರೇ. ಕರುಣೆ ಉಳ್ಳವರಾಗಿ ಇರಲಿಲ್ಲ. ಇನ್ನೊಂದು ದೃಷ್ಟಾಂತ, ಇನ್ನೊಂದು ರೀತಿಯಲ್ಲಿ ಆತ್ಮಿಕವಾದ ವಿಷಯದಲ್ಲಿ ನಾವು ನೋಡೋದಾದ್ರೆ, ಸೈತಾನನ್ನು ಕೂಡ ಯಾರಾಗಿದ್ದಾರೆ? ಆ ಕಳ್ಳರಾಗಿದ್ದಾರೆ. ಹಲ್ಲೆಲೂಯಾ. ಎಲ್ಲವನ್ನ ದೋಚಿಕೊಂಡ, ಎಲ್ಲ ಗಾಯ ಮಾಡಿದ, ಹೇಳಲಾರದ ಸ್ಥಿತಿ ಮಾಡಿ ಅವನನ್ನ ಬಿಟ್ಟು ಹೋದಾಗ ದೇವಾದಿ ದೇವನು, ಪರಲೋಕದ ದೇವರು ಭೂಲೋಕಕ್ಕೆ ಇಳಿದು ಬಂದು ಆ ವ್ಯಕ್ತಿಯನ್ನು ಏನ್ ಮಾಡಿದ? ಕರುಣಿಸಿ ಕನಿಕರಿಸಿ. ಎಲ್ಲಾ ಮಾನವರು ಆ ಸ್ಥಿತಿಗೆ ಜಾರಿ ಹೋದಂತವ್ರು. ಯಾರು ಹೇಳ್ರಿ? ಒಬ್ಬನೇ ಅಲ್ಲ, ಆ ಹಣವನ್ನು ಕಳೆದುಕೊಂಡಂತ ಒಬ್ಬ ವ್ಯಕ್ತಿ ಅಲ್ಲ, ನಾವೆಲ್ಲರೂ ಕೂಡ ದೇವರಿಂದ ದೂರ ಆದಂತವ್ರು. ಯೆರೂಸಲೇಮನ್ನ ಬಿಟ್ಟು ಯೆರಿಕೋ ಕಡೆಗೆ ಹೋಗುವಂತವ್ರು, ಪರಲೋಕವನ್ನ ಬಿಟ್ಟ ನರಕನೇ ಬೇಕು ಅಂತೇಳಿ ಹೋಗುವಂತವ್ರು. ಯಾರು? ಈ ವ್ಯಕ್ತಿ ಕಾಣಿಸ್ತಾ ಇದ್ದಾನೆ ಪ್ರಿಯರೇ. ಆದ್ರೆ ದೇವರು ಆ ನರಕದಲ್ಲಿ ಇರುವಂತ ಸ್ಥಿತಿಯನ್ನು ನೋಡಿದಂತ ದೇವರು ಏನ್ ಮಾಡಿದ? ತಾನೇ ಬಂದು ಕನಿಕರಿಸಿ ಕೃಪೆ ತೋರಿಸಿ ಆ ವ್ಯಕ್ತಿಯನ್ನ ಮಾತ್ರವಲ್ಲದೆ ನಮ್ಮೆಲ್ಲರನ್ನು ಕೂಡ ಏನ್ ಮಾಡಿದಾತ? ತನ್ನ ಕರುಣೆಯಿಂದ ರಕ್ಷಿಸಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಯಾವಾಗಲೂ ಕೂಡ ತನ್ನ ನಂಬಿದಂತ ಮಕ್ಕಳ ವಿಷಯದಲ್ಲಿ ಕರುಣೆಯುಳ್ಳವನಾಗಿಯೇ ಇದ್ದಾನೆ. ಎರಡನೇ ವಿಷಯವನ್ನ ನಾವು ನೋಡೋದಾದ್ರೆ,
ದೇವರು ಗಾಯವಾಗಿರುವಂತ ಒಂದು ಸಂದರ್ಭದಲ್ಲಿ ಆಗಲಿ, ಇನ್ನಿತರ ಸಂದರ್ಭದಲ್ಲಿ ಆಗಲಿ ಮಾತ್ರ ಕರುಣೆ ಉಳ್ಳವನಾಗಿರದೆ ಇನ್ನು ಅನೇಕ ವಿಚಾರದಲ್ಲಿ ತನ್ನ ಮಕ್ಕಳಿಗೋಸ್ಕರವಾಗಿ ಆತನು ಏನಾಗಿದ್ದಾನೆ? ಕರುಣೆಯುಳ್ಳವನಾಗಿದ್ದಾನೆ. ಎರಡನೇ ವಿಷಯ ಏನಂದ್ರೆ, ದೇವರನ್ನ ತಿಳಿಯಲಾರದಂತ ಒಂದು ಜನಾಂಗ, 1,20,000 ಜನರು ವಾಸಿಸುವಂತ ಒಂದು ಪಟ್ಟಣ, ಆ ಪಟ್ಟಣದ ಜನರು ದೇವರಿಗೆ ವಿರೋಧವಾದಂತ ಎಲ್ಲಾ ಕಾರ್ಯಗಳನ್ನ ಹುಟ್ಟಿದಾಗಿನಿಂದ ಮಾಡಿಕೊಂಡು ಬಂದಿರತಕ್ಕಂತ ಆ ಜನಾಂಗದವರು ಒಂದು ಸಾರಿ ದೇವರು ಹೇಳ್ತಾನೆ, ಆ ಪಟ್ಟಣವನ್ನು ನಾನೇನ್ ಮಾಡ್ತೀನಿ? ನಾಶ ಮಾಡ್ತೀನಿ ಅಂತೇಳಿ. ಹಲ್ಲೆಲೂಯಾ. ಅದರಂಗೆ ಆಜ್ಞೆಯನ್ನು ತೆಗೆದುಕೊಂಡು ಹೊಂಟ. ಯಾರು? ದೇವರ ಪ್ರವಾದಿಯಾಗಿರುವಂತ ಯೋನನು ತೆಗೆದುಕೊಂಡು ಹೊಂಟ ಆದ್ಮೇಲೆ ಹೇಳ್ತಾ ಇದ್ದಾನೆ, ಆ ಪಟ್ಟಣ 3 ದಿನ ನಡೆದ್ರು ಕೂಡ ಆ ಸರೌಂಡಿಂಗ್ ಎಲ್ಲ, ಅವಾಗ ಮೈಕಿಲ್ಲ ಏನಿಲ್ಲ, ಹಾಗೆ ಬಾಯಿಲಿ ಹೇಳ್ಕಂತವು. ಇನ್ನು 40 ದಿನದ ಒಳಗೆ ದೇವರು ಈ ಪಟ್ಟಣವನ್ನ ನಾಶ ಮಾಡ್ತಾನೆ ಅಂತೇಳಿ ಇಲ್ಲಿ ಹೇಳಬೇಕು, ಮುಂದ್ಗಡೆ ಹೇಳಬೇಕು, ಹಂಗೆ ಹೇಳ್ಕೊಂತ ಹೋಗ್ಬೇಕು. ಅಲ್ಲಿರುವಂತ ಜನರು ಬಹಳ ದುಷ್ಟರು, ಪಾಪಿಗಳು, ವಿಗ್ರಹ ಆರಾಧಿಕರು, ಅನೇಕವಾದ ಲೋಕದ ಸಂಪ್ರದಾಯಗಳನ್ನ ಮಾಡುವಂತವರು, ಅನೇಕ ವ್ಯಭಿಚಾರ ಗೃಹಗಳು ಇರುವಂತ ಒಂದು ಪಟ್ಟಣ. ಚರಿತ್ರೆಯಲ್ಲಿ ನಾವು ನೋಡೋದಾದ್ರೆ ಭಯಂಕರವಾಗಿರುವಂತ ಪಟ್ಟಣ ಅಂತೆ. ಯಾವ ಪಟ್ಟಣ? ನಿನೆವೆ ಎನ್ನುವಂತ ಪಟ್ಟಣ. ಆಯ್ತು, ಹೇಳಿದ ಯಾರು? ಯೋನ. ಏನಂತ ಹೇಳಿ? ಇನ್ನೂ 40 ದಿನದ ಒಳಗಡೆ ಏನಾಗುತ್ತೆ? ನಿನೆವೆ ನಾಶನವಾಗುತ್ತೆ. 1 ದಿನ ಹೇಳ್ದ, 2 ದಿನ ಹೇಳ್ದ, 3 ದಿನ, 4 ದಿನ, ಹಿಂಗೆ ಹೇಳ್ತಾ ಹೋಗ್ತಾ ಇರ್ಬೇಕಾದ್ರೆ ಅವಾಗ ಅಲ್ಲಿರುವಂತ ಜನರು ದೇವರು ಕರುಣೆಯುಳ್ಳಾತ, ಕನಿಕರವನ್ನ ತೋರಿಸುವಂತಾತ, ಕೃಪೆಯನ್ನ ತೋರಿಸುವಂತಾತ ಅಂತೇಳಿ ಅವರು ಒಂದೇ ಒಂದು ಕಾರ್ಯವನ್ನ ಮಾಡಿದ್ರು ಪ್ರಿಯರೇ. ಆ ಕಾರ್ಯ ಏನ್ ಗೊತ್ತಾ? ಉಪವಾಸವನ್ನ ಗೊತ್ತು ಮಾಡಿ ಪ್ರಾರ್ಥನೆ ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ರು. ಹಲ್ಲೆಲೂಯಾ. ಒಂದ್ಸಾರಿ ಹೋದ್ರೆ ಅದು ವಚನ. ಇದನ್ನು ಕೇಳಿ ನೆನವೆಯವರು ದೇವರಲ್ಲಿ ನಂಬಿಕೆ ಇಟ್ಟು ಉಪವಾಸವನ್ನು ಗೊತ್ತು ಮಾಡಿ ಸಾರಿದರು. ದೊಡ್ಡವರ ಮೊದಲುಗೊಂಡು ಚಿಕ್ಕವರ ತನಕ ಎಲ್ಲರೂ ಗೋಣಿ ತಟ್ಟನ್ನು ಸುತ್ತಿಕೊಂಡರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಜನರು ತಮ್ಮ ತಪ್ಪನ್ನ ಏನ್ ಮಾಡಿದ್ರು? ತಿಳಿದುಕೊಂಡ್ರು. ದೇವರ ಕರುಣೆಯನ್ನ ಅವ್ರು ಏನ್ ಮಾಡಿದ್ರು? ಮರೆ ಹೋದ್ರು ಪ್ರಿಯರೇ. ಆ ಒಂದು ಊರಿನಲ್ಲಿ, ಆ ಪಟ್ಟಣದಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತಾ? 1,20,000 ಜನರು. ಹಲ್ಲೆಲೂಯಾ. 4ನೇ ಅಧ್ಯಾಯದಲ್ಲಿ ಕೊನೆಯ 11ನೇ ವಚನದಲ್ಲಿ ಆ ವಿಷಯವನ್ನ ನಾವು ನೋಡ್ತಾ ಇರ್ತೇವೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರು ಹೇಳಿದ ಯೋನಗ, ನೀನು ಹೋಗಿ ಹೇಳು, ನಾನೇನ್ ಮಾಡ್ತೀನಿ? ಆ ಪಟ್ಟಣವನ್ನ ನಾಶ ಮಾಡ್ತೀನಿ ಅಂತ ಹೇಳಿ. ಆದ್ರೆ ಅಲ್ಲಿರುವಂತ ಜನರು ಯಾವುದೋ ಒಂದು ರೀತಿಯಲ್ಲಿ ಏಸಪ್ಪನ ಕುರಿತಾಗಿ ಕೇಳಿದಂತವ್ರು, ಯೆಹೋವ ದೇವರ ಕುರಿತಾಗಿ ಕೇಳಿದಂತವರಾಗಿದ್ರು. ಅವರು ನಾವು ಮನ ಮರುಗಿದರೆ ದೇವ್ರು ಏನ್ ಮಾಡ್ತಾನೆ? ನಾವು ಪ್ರಾರ್ಥನೆ ಮಾಡಿದ್ರೆ ಆತನು ಕರುಣೆಯನ್ನ ತೋರಿಸುವಂತ ದೇವರಾಗಿದ್ದಾನೆ ಅಂತೇಳಿ ಪ್ರಾರ್ಥನೆಯನ್ನ ಗೊತ್ತು ಮಾಡಿ ಪ್ರಾರ್ಥನೆ ಮಾಡಿದಾಗ ಒಂದು ಅದ್ಭುತವಾದಂತ ಕಾರ್ಯ ಆ ಜನರ ಜೀವಿತದಲ್ಲಿ ನಡೆಯಿತು ಪ್ರಿಯರೇ. ಆ ಕಾರ್ಯ ಏನ್ ಗೊತ್ತಾ? ದೇವರು ಹೇಳ್ತಾ ಇದ್ದಾನೆ, ನಾನು 11ನೇ ವಚನ ಓದ್ರಿ, 4ನೇ ಅಧ್ಯಾಯ ಓದ್ರಿ ಬೇಗ. ಎಡಗೈ ಬಲಗೈ ತಿಳಿಯದ 1,20,000 ನರ ಪ್ರಾಣಿಗಳು, ಬಹು ಪಶುಗಳು ಉಳ್ಳ ಆ ದೊಡ್ಡ ಪಟ್ಟಣ ನೆನವಿಗಾಗಿ ನಾನು ಕನಿಕರ ನಾನು ಕನಿಕರವನ್ನ ಪಡಬಾರದು, ನಾನು ಕನಿಕರಿಸಬಾರದು ಎಂಬುದಾಗಿ ಯಾರಿಗೆ ಹೇಳ್ತಾ ಇದ್ದಾರೆ? ದೇವರು ಯಾರಿಗೆ ಹೇಳ್ತಾ ಇದ್ದಾರೆ? ಯೋನನಿಗೆ ಹೇಳ್ತಾ ಇದ್ದಾರೆ. ಈ ಯೋನ ಏನನ್ನ ಕಂಡನಂದ್ರೆ, ದೇವರು ನೆನವೆಯವರ ಕಾರ್ಯಗಳನ್ನು ನೋಡಿ ಅವರು ತಮ್ಮ ದುರ್ಮಾರ್ಗದಿಂದ ತಿರುಗಿಕೊಂಡರೆಂದು ತಿಳಿದು ಮನ ಮರುಗಿ ತಾನು ಅವರಿಗೆ ಮಾಡುವೆನೆಂದು ಪ್ರಕಟಿಸಿದ ಕೇಳನ್ನು ಮಾಡದೆ ಬಿಟ್ಟನು. ಹಲ್ಲೆಲೂಯಾ. ಅದ್ರ ಸಲುವಾಗಿ ಯೋನ ಏನ್ ಮಾಡ್ಯಾನಂದ್ರೆ, ಇಲ್ಲ ನಾನು ನಿನೆವೆಗೆ ಹೋಗೋಲ್ಲ, ನಾನು ತಾರ್ಸಿಸಿಗೆ ಹೋಗ್ತೀನಿ ಅಂದ. ಹಲ್ಲೆಲೂಯಾ. ಯಾಕಂದ್ರೆ ನಾನು ನಿನೆವೆಗೆ ಹೋಗ್ಬೇಕು, ನಾನು ಪ್ರಕಟಣೆ ಮಾಡ್ಬೇಕು, ನೀವು ನಾಶವಾಗ್ತೀರಿ ಅಂತೇಳಿ. ಅವರು ಒಂದು ವೇಳೆ ತಮ್ಮ ತಪ್ಪನ್ನ ತಿದ್ದುಕೊಂಡು ದುರ್ಮಾರ್ಗದಿಂದ ಸನ್ಮಾರ್ಗದ ಕಡೆಗೆ ಅವರು ನಡೆದಿದ್ದೇ ಆದ್ರೆ ನೀನೇನ್ ಮಾಡ್ಬಿಡ್ತೀಯ? ಅವ್ರನ್ನ ಕನಿಕರಿಸಿ ಬಿಡ್ತೀಯ. ಅದ್ರ ಸಲುವಾಗಿ 103ನೇ ಕೀರ್ತನೆ 13ನೇ ವಚನದಲ್ಲಿ ಇರುತ್ತೆ, ಏನಂದ್ರೆ ತಂದೆಯು ಮಕ್ಕಳನ್ನ ಕನಿಕರಿಸುವಂತೆ. ಹಲ್ಲೆಲೂಯಾ.
ಓದ್ರಿ ಒಂದ್ಸಾರಿ. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯ ಭಕ್ತಿ ಉಳ್ಳವರನ್ನು ಕನಿಕರಿಸುವಂತಾತನಾಗಿದ್ದಾನೆ. ಹಲ್ಲೆಲೂಯಾ. ತಂದೆ ಯಾವ ರೀತಿಯಾಗಿ ತನ್ನ ಮಕ್ಕಳು ತಪ್ಪನ್ನ ಮಾಡಿದಂತ ಒಂದು ಸಂದರ್ಭದಲ್ಲಿ ತಿದ್ದಿ ಹೇಳಿದಂತ ಒಂದು ಸಂದರ್ಭದಲ್ಲಿ ಅವ್ರು ಏನೇ ಮಾಡಿರ್ಲಿ ಅವನು ಪುನಃ ಏನ್ ಮಾಡ್ತಾನೆ ಪ್ರೇರೆ, ಕರೆದುಕೊಳ್ಳುತ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದೇ ರೀತಿಯಾಗಿ ದೇವರು ತನ್ನಲ್ಲಿ ಭಯಭಕ್ತಿ ಉಳ್ಳಂತವರು ಆತನ ಕಡೆಗೆ ತಿರುಗಿದಂತ ಸಂದರ್ಭದಲ್ಲಿ, ಆತನಿಗೆ ಮೊರೆ ಇಟ್ಟಂತ ಸಂದರ್ಭದಲ್ಲಿ, ಆತನಿಗೆ ಪ್ರಾರ್ಥನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಅದ್ಭುತವಾಗಿ ಆತನು ಕರುಣೆಯುಳ್ಳವನಾಗಿ ಏನ್ ಮಾಡ್ತಾನೆ, ಅವರ ಜೀವಿತದಲ್ಲಿ ಮಾಡಬೇಕೆಂದಿದ್ದಂತ ಒಂದು ಕೇಡನ್ನ ಏನ್ ಮಾಡ್ತಾನೆ, ತಪ್ಪಿಸುವಂತ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ, ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ಕಳ್ಳರಿಂದ ದೋಚಲ್ಪಟ್ಟು ಗಾಯಗೊಂಡವನಾಗಿ ಇರುವಾಗ ನಿಜ ಸಾಮರ್ಥ್ಯದವನಾಗಿರುವಂತ ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಕರುಣಿಸಿ ಕನಿಕರಿಸಿ ಆ ವ್ಯಕ್ತಿಯನ್ನ ರಕ್ಷಣೆ ಮಾಡಿದನು ಎಂಬುದಾಗಿ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದುರ್ಮಾರ್ಗಿಗಳು, ದೇವರನ್ನ ಅರಿಯಲಾರದಂತ ಪ್ರಜೆಗಳು, ನಿನೆವೆ ಪಟ್ಟಣದ ಜನರು, ಅವರು ಕೂಡ ಆ ರೀತಿಯಾಗಿರುವಾಗ ದೇವರು ಒಂದು ಎಚ್ಚರಿಕೆಯನ್ನ ಏನ್ ಮಾಡಿದ, ಒಡಿಸಿದ ಪ್ರೇರ. ಆ ಎಚ್ಚರಿಕೆ ಏನಂದ್ರೆ 40 ದಿನಗಳಲ್ಲಿ ನಿನೆವೆ ಏನಾಗುತ್ತೆ, ನಾಶವಾಗುತ್ತೆ ಅಂತೇಳಿ. ಕೇಳಿದ ದಿನದಿಂದಲೇ ಅವ್ರು ಏನ್ ಮಾಡ್ತಾ ಇದ್ದಾರೆ, ಪ್ರಾರ್ಥನೆಗಳನ್ನ ಮಾಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿನವೂ ಕೂಡ ನಾವು ದೇವರಲ್ಲಿ ಮೊರೆ ಇಡುವಾಗ, ನಮ್ಮ ಪ್ರಾರ್ಥನೆಗಳನ್ನ ನಾವು ಯೇಸು ಕ್ರಿಸ್ತನ ನಾಮದಲ್ಲಿ ಮಾಡುವಾಗ ಆ ದೇವರು ನಮ್ಮ ಜೀವಿತದಲ್ಲಿಯೂ ಕೂಡ ಯಾವ ಆ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಮಾಡಿದ್ರು, ನಿನೆವೆ ಪಟ್ಟಣದ ಜನರಲ್ಲಿ ಮಾಡಿದನು, ಆ ಕಾರ್ಯವನ್ನ ನಮ್ಮ ಜೀವಿತದಲ್ಲಿಯೂ ಕೂಡ ಮಾಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ದೇವರ ಕರುಣೆ ಅದು ನಾವು ಅಳೆಯುತ್ತೆ ಮಾಡೋದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ಆ ಒಂದು ನಿನೆವೆ ಪಟ್ಟಣದ ಜನರು ತಾವು ಮಾಡಿದ ಕರ್ಮ, ತಾವು ಮಾಡಿದ ಪಾಪ, ತಾವು ಮಾಡಿದ ತಪ್ಪುಗಳನ್ನ ತಿಳಿದುಕೊಂಡು ಯೇಸುವನ್ನ, ಯೆಹೋವನನ್ನ, ತಂದೆ ಕುಮಾರ ಪರಿಶುದ್ಧಾತ್ಮನನ್ನ ಅವರು ನಂಬಿದವರಾಗಿ ಒಬ್ಬಾತನೇ ದೇವರನ್ನ ಅವ್ರು ಏನ್ ಮಾಡಿದ್ರು ಪ್ರಿಯರೇ, ಆತನಿಗೆ ಪ್ರಾರ್ಥನೆ ಮಾಡಿದಾಗ ದೇವರು ಅವರಿಗೆ ಮಾಡಬೇಕೆಂದಿದ್ದಂತ ಒಂದು ಕೇಡನ್ನ ಏನ್ ಮಾಡಿದ್ರು, ದೇವರು ತಪ್ಪಿಸಿದ್ರು ಪ್ರಿಯರೇ. ಹಲ್ಲೆಲೂಯಾ. ನಾನು ನೀನು ಮಾಡಿದ ಕರ್ಮ ಅದ್ರಾಗೈತು ನಿಜವಾದ ಮರ್ಮ, ನಾನು ನೀನು ಮಾಡಿದ ಕರ್ಮ ಅದ್ರಾಗೈತು ನಿಜವಾದ ಮರ್ಮ. ಏಸಯ್ಯನ ಬಿಟ್ರ ರಕ್ಷಿಸೋರು ಯಾರಿಲ್ಲ ತಮ್ಮ, ಏಸಯ್ಯನ ಬಿಟ್ರ ರಕ್ಷಿಸೋರು ಯಾರಿಲ್ಲ ತಮ್ಮ. ಏನು ತಂದಿಲ್ಲ ಹುಟ್ಟುವಾಗಲೇ ಒಯ್ಯೋದೇನಿಲ್ಲ ಹೋಗುವಾಗಲೇ, ಏನು ತಂದಿಲ್ಲ ಹುಟ್ಟುವಾಗಲೇ ಒಯ್ಯೋದೇನಿಲ್ಲ ಹೋಗುವಾಗಲೇ, ಏನು ತಂದಿಲ್ಲ ಒಯ್ಯೋದೇನಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆ ಜನರು ಏನ್ ಮಾಡಿದ್ರು, ದೇವರನ್ನ ತಿಳಿದುಕೊಂಡ್ರು, ದೇವರ ಕರುಣೆಯನ್ನ ಆಶ್ರಯಿಸಿದ್ರು ಪ್ರಿಯರೇ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಮೂರನೇದಾಗಿ ಒಂದು ಸಾರಿ ಏನಾಗುತ್ತಂದ್ರೆ, ದೇವರನ್ನ ನಂಬಿದಂತ ಮಕ್ಕಳು ತಪ್ಪು ಮಾಡಿ ಬಿಡ್ತಾರೆ. ದೇವರು ಎರಡು ರೀತಿಯ ಶಿಕ್ಷೆ ಕೊಡ್ತಿದ್ದ ಅವರಿಗೆ. ಒಂದು ಬರಗಾಲವನ್ನಾದ್ರೂ ಬರ ಮಾಡ್ತಿದ್ದ, ಎರಡನೇದಾಗಿ ಅವರನ್ನ ಇನ್ನೊಬ್ಬ ದೇಶದ ಜನರಿಗೆ ದಾಸರನ್ನಾಗಿ ದೇವರು ಏನ್ ಮಾಡ್ತಿದ್ದ, ಬಿಡುತ್ತಿದ್ದ. ಮೂರನೇದಾಗಿ ರೋಗಗಳನ್ನ, ಅವರ ಮೇಲೆ ವ್ಯಾಧಿಗಳನ್ನ ಬರ ಮಾಡ್ತಾ ಇದ್ದ ಪ್ರಿಯರೇ. ಹಲ್ಲೆಲೂಯಾ. ಆ ಒಂದು ಸಂದರ್ಭದಲ್ಲಿ ಇವರು ತಪ್ಪು ಮಾಡಿದಾಗ, ವಿಗ್ರಹಾರಾಧಿಕರಾದಂತ ಒಂದು ಸಂದರ್ಭದಲ್ಲಿ, ಇತರ ದೇವತೆಗಳನ್ನ ಪೂಜೆ ಮಾಡಿದಂತ ಒಂದು ಸಂದರ್ಭದಲ್ಲಿ, ಅವಾಗ ದೇವರು ಅವರನ್ನ ಬೇರೆ ಒಂದು ದೇಶಕ್ಕೆ ಏನ್ ಮಾಡಿದ್ರು ಪ್ರಿಯರೇ, ಕಳುಹಿಸಿದ್ರು. ಅಂದ್ರೆ ಇನ್ನೊಬ್ಬ ದೇಶದ ರಾಜ ಬಂದು ಇವ್ರನ್ನ ಕೊಳ್ಳೆ ಹೊಡೆದು ಇವ್ರನ್ನ ಕರೆದುಕೊಂಡು ತಮ್ಮ ದೇಶಕ್ಕೆ ಹೊರಟು ಹೋದ. ಆ ಒಂದು ಸಂದರ್ಭದಲ್ಲಿ ಒಂದು ಘಟನೆ ನಡೆಯುತ್ತೆ. ಆ ಘಟನೆ ಏನಂದ್ರೆ, ಆ ಒಂದು ಎಸ್ತೇರಳು ಎನ್ನುವಂತ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಯಾವ ರೀತಿಯಾಗಿ ಕರುಣೆಯುಳ್ಳವನು ಆಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ನಿದ್ದೆ ಮಾಡೋರೆಲ್ಲರೂ ಗಟ್ಟಿಯಾಗಿ ಒಂದ್ಸರಿ ಚಪ್ಪಳಿ ಬಿಡ್ರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲರೂ ಚೆನ್ನಾಗಿ ನಿದ್ದೆ ಮಾಡಕತ್ತೀರಿ. ಹಲ್ಲೆಲೂಯಾ. ಹಿಂಗೆ 3 ಅಂತಸ್ತಿನ್ಯಾಗ
ಕಿಟಕಿ ಹತ್ರ ಕುಂತ್ಕೊಂಡಿದ್ದ. ಹೆಸರೇನು? ಯುತಿಕ. ಹೆಸರೇನು? ಯುತಿಕ. ಹಿಂಗ ವಾಕ್ಯ ಹೇಳಕತ್ತನ ಪೌಲಯ್ಯ. ವಾಕ್ಯ ಹೇಳ್ತಾ ಹೇಳ್ತಾ ಇರ್ಬೇಕಾದ್ರೆ ಕುಂದ್ರಲಾರ್ದ ಸ್ಥಳದಾಗ ಕುಂತ್ಕೊಂಡ. ಎಲ್ಲಿ? ಕಿಟಕಿ ಹತ್ರ ಕುಂತಾನ. ಹಲ್ಲೆಲೂಯಾ. 3 ಅಂತಸ್ತಿನ್ಯಾಗ 20ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳು. ವಾಕ್ಯ ಕೇಳ್ತಾ 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 ಅದ ಸಾಂಗ್ಸ್ ಅಲ್ಕೊಂಡು ಹೇಳ್ಕೊಂಡು ನಿದ್ದೆ ಸ್ಟಾರ್ಟ್ ಆಯ್ತಂತ. ನಿದ್ದೆ ಮಾಡ್ತಾ ಮಾಡ್ತಾ 3 ಅಂತಸ್ತಿನ ಕೆಳಗೆ ಬಿದ್ರೆ ಒಂದೇ ಸರಿ ಔಟ್ ಆಗಿಬಿಟ್ಟ. ನಾನು ಏನದ ಒಂದೇ ಸರಿಗೆ ಸತ್ತು ಹೋಗ್ಬಿಟ್ಟ. ಹಲ್ಲೆಲೂಯಾ. ಅಂದ್ರೆ ಏನಂದ್ರೆ ವಾಕ್ಯ ಹೇಳುವಾಗ ನಿದ್ದೆ ಮಾಡಿದ್ರೆ ನೀವು ಬರುವಂತ ಒಂದು ಫಲಗಳನ್ನ, ಹೊಂದುವಂತ ಆಶೀರ್ವಾದಗಳನ್ನ ನೀವೇನ್ ಮಾಡ್ಬಿಡ್ತೀರಿ? ಕಳ್ಕೊಂಡ್ ಬಿಡ್ತೀರಿ. ಸತ್ತ ಮೇಲೆ ಮತ್ತೆ ಪೌಲನು ಹೋಗಿ ತನ್ನ ವಾಕ್ಯದ ಮೂಲಕವಾಗಿ, ಪ್ರಾರ್ಥನೆಯ ಮೂಲಕವಾಗಿ ಆತನ ಮೇಲೆ ಬಿದ್ದಾಗ ಆ ಯುತಿಕನು ಮತ್ತೆ ಪುನಃ ಏನಾದ? ಬದುಕಿ ಬಂದ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಒಂದು ರೀತಿಯಲ್ಲಿ ದೇವರನ್ನು ನಂಬಿದಂತ ಮಕ್ಕಳು, ದುರ್ಮಾರ್ಗಿಗಳು, ವಿಗ್ರಹಾರಾಧಿಕರು, ವ್ಯಭಿಚಾರಿಗಳು, ಇಲ್ಲ ಸಲ್ಲದಂತ ಒಂದು ಆಚರಣೆಗಳನ್ನ ಮಾಡಿದಂತ ಒಂದು ಸಂದರ್ಭದಲ್ಲಿ ದೇವರು ಅವರನ್ನ ಬೇರೆ ದೇಶದ ರಾಜರುಗಳಿಗೆ ಏನ್ ಮಾಡ್ತಾ ಇದ್ದ? ಒಪ್ಪಿಸ್ತಾ ಇದ್ದ. ಎಸ್ತೇರಳ ಗ್ರಂಥ 10 ಅಧ್ಯಾಯಗಳಿರುವಂತಹ ಗ್ರಂಥದಲ್ಲಿ ನಾವು ನೋಡ್ತಾ ಇರ್ತೀವಿ, ದೇವರು ಎನ್ನುವಂತ ಶಬ್ದ ಇರೋದಿಲ್ಲ, ಆದ್ರೆ ದೇವರ ಕರುಣೆ ಎನ್ನುವಂಥದ್ದು ಆರಂಭದಿಂದ ಹಿಡಿದು ಅಂತ್ಯದವರೆಗೂ ಕೂಡ ಆತನು ತನ್ನ ಮಕ್ಕಳ ಜೀವಿತದಲ್ಲಿ ಒಂದು ಕರುಣೆ, ಒಂದು ಉದ್ದೇಶವನ್ನ, ಒಂದು ಬಿಡುಗಡೆಯನ್ನ, ಒಂದು ಆದರಣೆಯನ್ನ ಇಟ್ಟುಕೊಂಡಂತ ದೇವರೇ ಆಗಿದ್ದಾನೆಂಬುದಾಗಿ ಆ ಗ್ರಂಥ ನಮ್ಗೆ ಏನ್ ಮಾಡುತ್ತಾ? ತಿಳಿಯಪಡಿಸುತ್ತೆ ಪ್ರಿಯರೇ. ಆ ದೇಶದಲ್ಲಿ ಇವರು ಹೋದಂತ ಸಂದರ್ಭದಲ್ಲಿ ಅದ್ಭುತವಾಗಿ ಒಂದು ಕಾರ್ಯ ನಡೆಯುತ್ತೆ. ಏನಂದ್ರೆ ಅಂದ್ರೆ ನಾವೆಲ್ಲರೂ ಕೂಡ ದೇವರನ್ನ ನಂಬಿದಂತ ಮಕ್ಕಳು. ನಾವು ಭಕ್ತರಲ್ಲ, ನಾವೇನಾಗಿದ್ದೀವಿ? ಮೊದಲು ಮಕ್ಕಳಾಗಿದ್ದೀವಿ. ಒಂದ್ಸಾರಿ ಆ ವಾಕ್ಯ ಓದ್ಬಿಡ್ರಿ. ಯಾಕ? ಯೋಹಾನ 9 ಅಂತ. ಯಾರ್ಯಾರು ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಆ ವಾಕ್ಯವೆಂಬವನು ನರವತಾರ ಎತ್ತಿ ಯಾರ್ಯಾರು ಆತನನ್ನು ಅಂಗೀಕರಿಸಿದರು, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಹಲ್ಲೆಲೂಯಾ. ಇವರು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರು ಅಲ್ಲವೇ ಅಲ್ಲ. ಹಲ್ಲೆಲೂಯಾ. ಯಾರಿಂದ ಹುಟ್ಟಿದವರಂತೆ? ನಾವೆಲ್ಲರೂ ಕೂಡ ದೇವರಿಂದಲೇ ಹುಟ್ಟಿದಂತವರು, ನೂತನ ಜನ್ಮವನ್ನ ಹೊಂದಿದಂತವರು, ಈ ಲೋಕಸ್ಥರು ನಾವು ಅಲ್ಲ ಎಂಬುದಾಗಿ ಆ ವಾಕ್ಯ ನಮ್ಗೆ ಏನ್ ಮಾಡ್ತಾ ಇದೆ? ತಿಳಿಸ್ತಾ ಇದೆ ಪ್ರಿಯರೇ. ಆ ರೀತಿಯಾಗಿ ದೇವರನ್ನ ನಂಬಿದಂತ ಮಕ್ಕಳು, ಆ ಒಂದು ಅಹಷ್ವೇರೋಷ್ ಎನ್ನುವಂತ ಮಹಾರಾಜ, ಒಂದ್ಸಾರಿ ತೆಗ್ರಿ, ಎಸ್ತೇರಳ ಗ್ರಂಥ ತೆಗ್ರಿ. ಯೋಬನು ಗ್ರಂಥದಿಂದ ಮುಂಚೆ ಇರುತ್ತೆ ನೋಡ್ರಿ. ಎಸ್ತೇರಳು ಅಹಷ್ವೇರೋಷನು ಎನ್ನುವಂತ ಒಬ್ಬ ಮಹಾರಾಜ ದೇವರ ಒಂದು ಸಂಕಲ್ಪದ ಮೇರೆಗೆ ದೇವರನ್ನು ನಂಬಿದಂತ ಮಗಳು ಆಗಿರುವಂತ ಎಸ್ತೇರಳು ಎನ್ನುವಂತ ಒಬ್ಬ ಕನ್ಯೆಯನ್ನ ಆತನ ಏನ್ ಮಾಡ್ತಾನೆ? ಮದುವೆ ಮಾಡ್ಕೊಳ್ತಾನೆ. ಪಟ್ಟದ ರಾಣಿಯಾಗಿ ಎಸ್ತೇರಳು ಗೊತ್ತಾದಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಘಟನೆ ನಡೆಯುತ್ತೆ ಪ್ರಿಯ. ಆ ಘಟನೆ ಏನಂದ್ರೆ, ಮೊರ್ದೆಕಾಯಿ ಅಂದ್ರೆ ಎಸ್ತೇರಳನ್ನ ಪಾಲಕ, ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಆಗಿರ್ಬೋದು, ಅಥವಾ ಸಂಬಂಧಿಕ ಆಗಿರ್ಬೋದು, ಪಾಲಕ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಪಾಲಕನಾಗಿರುವಂತ ಮೊರ್ದೆಕಾಯಿ ದೇವರನ್ನ ನಂಬಿ ನಡೆದುಕೊಂಡು ಇರತಕ್ಕಂತ ಒಬ್ಬ ವ್ಯಕ್ತಿ. ವಿದೇಶದಲ್ಲಿ ಇದ್ದಾಗಲೂ ಕೂಡ ಆ ದೇಶದ ಸಂಸ್ಕೃತಿ ಆಗಲಿ, ಆ ದೇಶದ ವಿಗ್ರಹಗಳಾಗ್ಲಿ, ಆ ದೇಶದ ವ್ಯಕ್ತಿ ಆರಾಧನೆಗಳಾಗ್ಲಿ, ಆ ದೇಶದಲ್ಲಿ ಇರ್ತಕ್ಕಂಥ ಕಲ್ಮಶಗಳಾಗ್ಲಿ, ಅವ್ಯಾವುಗಳು ಕೂಡ ಅಂಟಿಕೊಳ್ಳಲಾರದೆ ಸ್ಥಿರವಾಗಿ ದೇವರ ಭಕ್ತಿಯನ್ನ ಮಾಡಿದಂತ ಒಬ್ಬ ದೇವರ ಕುಮಾರ. ಈತನು ಏನ್ ಮಾಡ್ತಾನಂದ್ರೆ, ಆ ದೇಶದಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ, ಹಾಮಾನನು ಎಂಬುದಾಗಿ. ಯಾವ ರಾಜ ಅಹಷ್ವೇರೋಷನ ನಂತರ ಸ್ಥಾನ ಯಾರದಾಗಿತ್ತು? ಹಾಮಾನನಾಗಿತ್ತು. ಈ ಹಾಮಾನನು ಯಾವಾಗ ಹೊರಗಡೆ ಬರ್ತಾನೋ ಎಲ್ಲರೂ ಅವನಿಗೆ ಏನ್ ಮಾಡ್ಬೇಕಾಗಿತ್ತು? ಸಾಷ್ಟಾಂಗ ನಮಸ್ಕಾರ ಹಾಕ್ಬೇಕಾಗಿತ್ತು. ಏನ್ ಮಾಡ್ಬೇಕಾಗಿತ್ತು? ಸಾಷ್ಟಾಂಗ ನಮಸ್ಕಾರ ಹಾಕ್ಬೇಕಾಗಿತ್ತು. ಅವನ್ ಫುಲ್ ಏನು, ನಾನೇ ಎಲ್ಲ, ನನಗೆ ದೇವರೆಲ್ಲ ಕೊಟ್ಟನ, ನನಗೆ ರಾಜ ಎಲ್ಲ ಕೊಟ್ಟನ, ಜನರು ನನಗೆ ತಗ್ಗಿ ಬಗ್ಗಿ ನಡ್ಕಂತಾರ. ಬಹಳ ದುಷ್ಟನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಹಾಮಾನನ್ ಎಂಬುದಾಗಿ. ಇವನಿಗೆ ಹೋಗ್ತಾ ಹೋಗ್ತಾ ಇರ್ಬೇಕಾದ್ರೆ ಆ ಮೊರ್ದೆಕಾಯಿ ಎನ್ನುವಂತ ದೇವರು ನಂಬಿದ ಮಗ ಆತನಿಗೆ ಏನ್ ಮಾಡಲ್ಲ? ಬಿಡಲ್ಲ, ನಮಸ್ಕಾರ ಹಾಕಲ್ಲ. ಅವಾಗ
ಹಾಮಾನನ ಕೈ ಕೆಳಗಿರ್ತಕ್ಕಂಥ ಸಿಪಾಯಿಗಳು ಹೇಳ್ತಾರೆ ಏನಂತೇಳಿ, ನೀನು ಹಾಮಾನನಿಗೆ ಏನ್ ಮಾಡ್ಬೇಕು, ನಮಸ್ಕಾರ ಹಾಕ್ಬೇಕಂತೇಳಿ. ಆದ್ರೆ ಅವ್ರ ಮಾತನ್ನ ಏನ್ ಮಾಡಲ್ಲ, ಕೇಳಲ್ಲ. ಹಿಂಗೆ ಸ್ವಲ್ಪ ದಿನ ಹೋದ್ಮೇಲೆ ಹಾಮಾನನಿಗೆ ಆ ಸುದ್ದಿ ಮುಟ್ಟಿದ ಮೇಲೆ ಹಾಮಾನನು ಕೂಡ ನೋಡ್ತಾನೆ, ಮೊರ್ದೆಕಾಯಿ ಏನ್ ಮಾಡ್ತಾ ಇಲ್ಲ, ನನಗೆ ನಮಸ್ಕಾರ ಆಗ್ತಾ ಇಲ್ಲ ಅಂತೇಳಿ ಸಿಟ್ಟಿಗೆದ್ದು, ಈ ಮೊರ್ದೆಕಾಯಿನ ಮಾತ್ರ ಅಲ್ಲ, ಮೊರ್ದೆಕಾಯಿ ಜನಾಂಗದವ್ರು ಯಾರನ್ನು ಕೂಡ ಭೂಮಿ ಮೇಲೆ ಇರ್ಲಾರಂಗೆ ನಾನೇನ್ ಮಾಡ್ಬಿಡ್ತೀನಿ, ನಾಶ ಮಾಡ್ತೀನಿ ಅಂತೇಳಿ ಏನ್ ಮಾಡಿದ್ರಂದ್ರೆ, ಒಂದು ಒಳಗೆ ಏನ್ ಮಾಡಿದ್ರು, ಕೆಟ್ಟದಾದ ಆಲೋಚನೆ ಉಳ್ಳವನಾಗಿ, ರಾಜನಿಂದ ರಾಜಮುದ್ರೆಯನ್ನ ರಾಜಪತ್ರವನ್ನ ಬರೆಸಿಕೊಂಡವನಾಗಿ, ದೊಡ್ಡದಾಗಿರ್ತಕ್ಕಂಥ ಏನಂತೀವದು, ಹುನ್ನಾರ ಅಂತ ಹೇಳ್ತೀವಲ್ಲ, ಒಳಸಂಚು ಕನ್ನಡದಲ್ಲಿ ಇನ್ನೂ ನೀಟಾಗಿ, ಒಂದು ಒಳಸಂಚನ್ನ ಮಾಡಿ ಏನ್ ಮಾಡ್ತಾನೆ, ಒಬ್ಬಾತ ನಮಸ್ಕಾರ ಹಾಕ್ಲಾರ ಸಲುವಾಗಿ ಎಲ್ಲಾ ಜನರನ್ನ, ಯಾಕಂದ್ರೆ ಈ ಅಹಶ್ವೇರೋಷ ಮಹಾರಾಜ ಮೇದ್ಯ ಪಾರ್ಸಿಯ ದೇಶದ ರಾಜ 127 ಸಂಸ್ಥಾನಗಳನ್ನ ಏನ್ ಮಾಡ್ತಾ ಇದ್ರು, ಇವರು ಆಳ್ತಾ ಇದ್ರು. ನಮ್ಮ ಭಾರತ ದೇಶವನ್ನೂ ಕೂಡ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿಂದ ಹಿಂದೂಸ್ತಾನ, ಅಮೆರಿಕ ಅಂತೇಳಿ ಹೆಸರಿಲ್ಲ ಬೈಬಲ್ನ್ಯಾಗ, ನೆನ್ಪಿಟ್ಕೊಳ್ರಿ. ಏನಿಲ್ಲ, ಅಮೆರಿಕ ಇಲ್ಲ, ಇಂಗ್ಲೆಂಡ್ ಇಲ್ಲ, ಇನ್ನೊಂದಿಲ್ಲ, ಮುನ್ನೊಂದಿಲ್ಲ, ನಮ್ಮ ಭಾರತ ದೇಶದ ಹೆಸರು ಬರೆಯಲ್ಪಟ್ಟ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವ್ರು ಹೆಂಗ ಆ ದೇಶದ ದೇವ್ರು ಈ ದೇಶದ ದೇವ್ರು ಅಂತೇಳಿ ಹೆಂಗಂತಾರೆ, ಅದ್ರ ಸಲುವಾಗಿ ಹೇಳ್ತೀನಲ್ಲ, ಹುಚ್ಚರು, ಶತಮೂರ್ಖರು, ಅಜ್ಞಾನಿಗಳು. ಹಲ್ಲೆಲೂಯಾ, ತಾವು ನರಕಕ್ಕೆ ಹೊಂಟಾರ, ಇನ್ನೊಬ್ರು ಇಲ್ಲ ಬೇಡ ನೀನು ಬಾ ಅಂತೇಳಿ ಕರ್ಕೊಂಡು ಹೋಗೋರು. ನಾವೆಲ್ಲ ಕರೆಕ್ಟ್ ಆಗಿದೀವಿ, ನಾವು ಸತ್ಯ ದೇವ್ರು ನಾವು ಕಂಡುಕೊಂಡಿವಿ. ಹಲ್ಲೆಲೂಯಾ, ಆ ರೀತಿಯಾಗಿ ಆ ಒಂದು ಹಿಂದೂಸ್ತಾನ ಮೊದಲುಗೊಂಡು 127 ಸಂಸ್ಥಾನಗಳನ್ನ ಆಳ್ತಾ ಇದ್ದ ಅಹಶ್ವೇರೋಷ ಮಹಾರಾಜ. 127 ಸಂಸ್ಥಾನಗಳಲ್ಲಿ ಅಲ್ಲಿ 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 ಈ ಯಹೂದಿಗಳು ಏನಾಗಿದ್ರು, ಚೆದುರಿ ಓದಂತವರಾಗಿದ್ರು. ಆ 127 ಸಂಸ್ಥಾನಗಳಿಗೆ ಲೆಟರ್ ಹಾಕಿದ, ರಾಜಮುದ್ರೆಯನ್ನು ಒತ್ತಿದ. ಎಲ್ಲಿ ಒಬ್ಬಾತನೇ ದೇವರನ್ನ ಆರಾಧನೆ ಮಾಡ್ತಾರೋ ಅವರು ಏನಿರ್ಬಾರ್ದು, ಉಳಿಬಾರ್ದು, ಅವರೆಲ್ಲರೂ ಏನಾಗ್ಬೇಕು, ನಾಶವಾಗಿ ಹೋಗ್ಬೇಕು ಅಂತೇಳಿ ರಾಜಾಜ್ಞೆ ಏನಾಯ್ತು, ಹೊರಟು ಬಿಡ್ತು ಪ್ರಿಯರೇ. ಚೈತ್ರ ಮಾಸದಲ್ಲಿ ಏನಾಯ್ತು, ರಾಜಾಜ್ಞೆ ಹೊರಡಿತು. ಚೈತ್ರ ಮಾಸದಿಂದ ಪಾಲ್ಗುಣ ಮಾಸದಲ್ಲಿ ಚೀಟ ಹಾಕಿದ್ರೆ, ಪಾಲ್ಗುಣ ಮಾಸ 13-14ನೇ ತಾರೀಕು ಒಳ್ಳೆ ದಿನ ಅದ, 14-15ನೇ ತಾರೀಕು ಒಳ್ಳೆ ದಿನ ಅದ. ಆವತ್ತಿನ ದಿನವೇ ಇವರೆಲ್ಲ ದೇವ್ರು ನಂಬಿದ ಮಕ್ಕಳದ ಎಲ್ಲ ಮುಹೂರ್ತನ ಫಿಕ್ಸ್ ಮಾಡ್ಬೇಕು, ಇವ್ರು ನಾಶ ಮಾಡ್ಬೇಕಂತೇಳಿ ಲೆಟರ್ನಾಗ ಇತ್ತು. ಏನಂತಿತ್ತು, ನಿಮ್ಮ ಸಂಸ್ಥಾನಗಳಲ್ಲಿ ಇರ್ತಕ್ಕಂಥ ಯಹೂದಿಗಳನ್ನ ನೀವೇನ್ ಮಾಡ್ಬೇಕು, ಫಾಲ್ಗುಣ ಮಾಸದ ಆ ದಿನದಂದು ನೀವೆಲ್ಲರೂ ಏನ್ ಮಾಡ್ಬೇಕು, ನಾಶ ಮಾಡ್ಬೇಕು ಅಂತೇಳಿ ಸ್ಟಾರ್ಟಿಂಗ್ ತಿಂಗಳ ಜನವರಿ ತಿಂಗಳಾಗೆ ಇವ್ರು ಏನ್ ಮಾಡಿದ್ರು, ಒಳಸಂಚನ್ನ ಮಾಡಿದ್ರು ಪ್ರಿಯರೇ. ಹಲ್ಲೆಲೂಯಾ. ಹಂಗೆ ಮಾಡ್ಕೊಂತ ಇರ್ಬೇಕಾದ್ರೆ ಈತ ಏನ್ ಮಾಡವಲ್ಲ, ನಮಸ್ಕಾರ ಹಾಕ್ಲಾರ ಸಲುವಾಗಿ ಎಲ್ಲ ಜನರಿಗೆ ಬಂತದ್ದು. ಹಲ್ಲೆಲೂಯಾ. ಈ ದೇವ್ರು ಯಾವ ರೀತಿಯಾಗಿ ಕಾಪಾಡ್ತಾ ಇದ್ದಾನೆ, ದೇವ್ರು ಯಾವ ರೀತಿಯಾಗಿ ಅವ್ರ ನಮ್ಮ ಮೇಲೆ ಕರುಣೆ ಇಟ್ಟಿದ್ದಾನಂದ್ರೆ, ಯಾವ ಒಬ್ಬ ಹಾಮಾನನು ಆ ಕಾರ್ಯಕ್ಕೆ ಕೈ ಹಾಕಿದನು, ಆ ಹಾಮಾನನು ಮಾಡಿದಂತ ದುಷ್ಟ ಕಾರ್ಯ ಏನಂದ್ರೆ, ದೇವ ಜನರು ಈ ಲೋಕದಲ್ಲಿ ಉಳಿಯಲಾರದೆ ಮಾಡಬೇಕು ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ಕಾರ್ಯಕ್ಕೆ ಕೈ ಹಾಕಿದಂತ ಒಂದು ಸಂದರ್ಭದಲ್ಲಿ ಅವನು ವೇಟ್ ಮಾಡ್ತಾ ಇರ್ತಾನ, ಯಾವಾಗ ಬರುತ್ತಾ ಫಾಲ್ಗುಣ ಮಾಸ, ಯಾವಾಗ ನಾನು ಅವ್ರನ್ನ ನಾಶ ಮಾಡೋದು, ಅವ್ರು ಸಾಯುವಂಥದ್ದನ್ನ ನಾನು ನೋಡ್ತೀನಿ ಅಂತೇಳಿ. ಈ ಸುದ್ದಿ ಮೊರ್ದೆಕಾಯಿ ಎನ್ನುವಂತ ವ್ಯಕ್ತಿಗೆ ಮುಟ್ಟಿದಾಗ ಆತನ ಏನ್ ಮಾಡ್ತಾನಂದ್ರೆ, ಅರಮನೆಯಲ್ಲಿ ಇರ್ತಕ್ಕಂಥ ರಾಣಿಗೆ ಹೇಳ್ತಾನೆ. ಏನಂತ ಹೇಳ್ತಾನೆ ಹೇಳ್ರಿ, ಮೊದಲು ತಾನು ಗೋಣಿ ತಟ್ಟನ್ನ ಕಟ್ಟಿಕೊಳ್ತಾನ, ತಾನು ಪ್ರಾರ್ಥನೆಯಲ್ಲಿ ಲೀನನಾಗಿರ್ತಾನ, ದುಃಖದಲ್ಲಿ ಅರಮನೆ ಹೊರಗಡೆ ಏನ್ ಮಾಡಿರ್ತಾನ, ಕೂತ್ಕೊಂಡಿರ್ತಾನ. ಯಾಕೆ ಹಂಗ ಕೂತ್ಕೊಂಡನ ಅಂತೇಳಿ ಎಸ್ತೇರಳು ಹೇಳಿ ಕಳಿಸಿದಾಗ, ಅವಾಗ ಸುದ್ದಿ ಎಲ್ಲ ಮುಟ್ಟಿದಾಗ ಅವಾಗ ಅಲ್ಲಿ ಒಂದು ಘಟನೆ ನಡೆಯುತ್ತೆ ಪ್ರಿಯರೇ. ಏನಂದ್ರೆ, ಎಸ್ತೇರಳು ಒಂದೇ ಒಂದು ಮಾತು ಹೇಳ್ತಾಳೆ. ಹಲ್ಲೆಲೂಯಾ. ಆ ಮಾತು ಏನಂದ್ರೆ, 3ನೇ ಅಧ್ಯಾಯದಕ್ಕೆ ನೀವು ಬಂದ್ರೆ 4ನೇ ಅಧ್ಯಾಯ ಹೋದ್ರಿ, 13-14 ವಚನ.
ಎಸ್ತೇರಳಿಗೆ ಯೆಹೂದ್ಯರೆಲ್ಲ ನಾಶವಾದರು. ನಾನೊಬ್ಬಳು ಅರಮನೆಯಲ್ಲಿರುವುದರಿಂದ ಉಳಿಯುವೆನು ಎಂದು ಭಾವಿಸಿಕೊಳ್ಳಬೇಡ. ನೀನು ಈಗ ಸುಮ್ಮನಿದ್ದು ಬಿಟ್ಟರೆ ಬೇರೆ ಕಡೆಯಿಂದ ಯಹೂದ್ಯರಿಗೆ ಸಹಾಯವು ವಿಮೋಚನೆಗೆ ಉಂಟಾದವು. ನೀನಾದರೂ ನಿನ್ನ ತಂದೆಯ ಮನೆಯವರೊಡನೆ ನಾಶವಾಗುವಿ. ಇದಲ್ಲದೆ ನೀನು ಇಂಥ ಸಂದರ್ಭಕ್ಕಾಗಿಯೇ ಪಟ್ಟಕ್ಕೆ ಬಂದಿರಬಹುದು, ಯಾರು ಬಲ್ಲರು ಎಂದು ಹೇಳಿ ಕಳುಹಿಸಿದನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅಲ್ಲಿ ಹೇಳುವಂತ ಒಂದು ಮಾತು ನನಗೆ ಬಹಳ ಹೃದಯಕ್ಕೆ ತಾಕ್ತು. ಏನಂದ್ರೆ ಎಸ್ತೇರಳು ನಾಶವಾಗಲ್ಲ, ಆದ್ರೆ ಮೊರ್ದೆಕೈ ಏನಂತ ಹೇಳ್ತಾ ಇದ್ದಾನ, ಎಸ್ತೇರಳು ನೀನು ಏನಾಗ್ತೀಯಾ, ನಾಶವಾಗ್ತೀಯಾ ಅಂತೇಳಿ. ಹಲ್ಲೆಲೂಯಾ. ಎಸ್ತೇರಳು ಅರಮನೆಯಲ್ಲಿ ಫೈನ್ ಆಗಿ ಎಲ್ಲ ರಾಜ ಭೋಗವನ್ನು ಅನುಭವಿಸುತ್ತಾ ಒಳ್ಳೆ ರಾಣಿಯಾಗಿ ಕಾಲವನ್ನು ಕಳೀತಾ ಇದ್ದಾಳೆ. ಬೇಕಾದ ಆಹಾರ ಇದೆ, ಬೇಕಾದ ಸೇವಕಿಯರಿದ್ದಾರೆ, ಎಲ್ಲ ಚೆನ್ನಾಗಿದ್ದಾರೆ. ಆದರೆ ಮೊರ್ದೆಕೈ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಏನಂದ್ರೆ ನಿನ್ನ ತಂದೆಯ ಮನೆಯವರೊಡನೆ ನೀನು ನಾಶವಾಗುವಿ, ನೀನಾದರೂ ನಾಶವಾಗುವಿ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಮಾತನ್ನ ಕೇಳಿದಂತ ಆಕೆ ತತ್ತರಗೊಂಡು ಒಂದೇ ಒಂದು ಮಾತನ್ನು ಹೇಳಿ ಕಳಿಸ್ತಾಳೆ. ಏನಂದ್ರೆ, ನೀನು ಹೋಗಿ ಶೂಷನಿನಲ್ಲಿ ಸಿಕ್ಕುವ ಎಲ್ಲ ಯಹೂದ್ಯರನ್ನ ಕೂಡಿಸು. ನೀವೆಲ್ಲರೂ 3 ದಿನ ಹಗಲಿರುಳು ಅನ್ನ ಪಾನಗಳನ್ನು ಬಿಟ್ಟು ನನಗೋಸ್ಕರ ಉಪವಾಸ ಮಾಡಿರಿ. ಅದರಂತೆ ನಾನು ನನ್ನ ಸೇವಕಿಯರೊಡನೆ ಉಪವಾಸದಿಂದಿರುವೆನು. ಅನಂತರ ನಾನು ವಿಧಿಮೀರಿ ಅರಸನ ಬಳಿಗೆ ಹೋಗುವೆನು, ಸತ್ತರೆ ಸಾಯುತ್ತೇನೆ ಎಂದು ಮೊರ್ದೆಕೈಗೆ ಮರಳಿ ಹೇಳಿಸಿದಳು. ಮೊರ್ದೆಕೈ ಹಿಂದಿರುಗಿ ಹೋಗಿ ಎಸ್ತೇರಳು ಹೇಳಿದಂತೆಯೇ ಮಾಡಿದನು. ಹಲ್ಲೆಲೂಯಾ. ಎಸ್ತೇರಳು ನಾಶವಾಗ್ತಾಳೆ ಅಂತೇಳಿ ಯಾಕೆ ಹೇಳಿದಂದ್ರೆ, ಒಂದು ವೇಳೆ ಆ ಕಾರ್ಯ ಮಾಡ್ಲಾರ್ದೆ ಇದ್ರೆ ಯಹೂದ್ಯರು ಸಾಯ್ತಾರ. ಸತ್ರು ಪರವಾಗಿಲ್ಲ, ಅವರು ದೇವ್ರ ಮಕ್ಕಳು, ಪರಲೋಕಕ್ಕ ಹೋಗ್ತಾಳ. ಈಗ ಎಸ್ತೇರಳು ಏನಾಗ್ಯಾಳ, ರಾಣಿಯಾಗಿದ್ದಾಳ. ಬೇರೆ ದೇಶದ ಅನ್ಯ ದೇಶದ ಜನಾಂಗದ ರಾಜನನ್ನ ಮಾಡಿಕೊಂಡವಳಾಗಿದ್ದಾಳೆ. ಹಲ್ಲೆಲೂಯಾ. ಆ ಒಂದು ಕಾರ್ಯವನ್ನ ಆಕೆ ಸಮ್ಮತಿಸಿ ಪಡಿಸಲಾರದೆ ಇದ್ದಿದ್ರೆ ಆಕೆ ಏನಾಗ್ತಾ ಇದ್ಲಂತೆ, ನಾಶವಾಗ್ತಾ ಇದ್ಲು. ಆತ್ಮ ಲೋಕದಿಂದ ಆಕೆ ಬಿಡಲ್ಪಟ್ಟವಳಾಗಿ ನಾಶಕೂಪನವಾಗಿರ್ತಕ್ಕಂಥ ನರಕಕ್ಕೆ ದುಬ್ಬಲ್ಪಡ್ತಾ ಇದ್ಲು. ಅದರ ಸಲುವಾಗಿ ಖಂಡಿತವಾಗಿ ಎಚ್ಚರಿಕೆಯನ್ನ ಯಾರು ಮಾಡ್ತಾರೆ ಪ್ರಿಯರೇ, ಮೊರ್ದೆಕೈ ಮಾಡ್ತಾನೆ. ಹಲ್ಲೆಲೂಯಾ. ದೇವರಲ್ಲಿ ಮಾಡಿದಂತ ಕಾರ್ಯ ನೋಡ್ರಿ, ಯಾವಾಗ ಆ ರೀತಿಯ ಮಾತನ್ನ ಹೇಳಿದ್ರು ಅದ್ಭುತವಾಗಿ ಇವ್ರು ಪ್ರಾರ್ಥನೆ ಮಾಡ್ತಾರೆ. ಉಪವಾಸ 3 ದಿನ ಉಪವಾಸ ಪ್ರಾರ್ಥನೆ ಮಾಡ್ತಾಳೆ. ರಾಣಿಯಾಗಿರ್ತಕ್ಕಂಥ ಎಸ್ತೇರಳ ಸೇವಕಿಯರು ಎಲ್ಲರೂ ಉಪವಾಸವನ್ನ ಮಾಡಿದಂತ ಒಂದು ಸಂದರ್ಭದಲ್ಲಿ ಎಸ್ತೇರಳು ರಾಜನ ಹತ್ರಕ್ಕೆ ಹೋಗ್ತಾಳೆ. ರಾಜನು ಸುವರ್ಣ ದಂಡವನ್ನು ಏನ್ ಮಾಡ್ತಾನೆ, ಹಿಂಗ ತೋರಿಸ್ತಾನೆ. ಎಸ್ತೇರಳೇ, ನೀನು ಅರ್ಧ ರಾಜ್ಯವನ್ನ ಕೇಳಿದ್ರು ಕೂಡ ನಾನು ನಿನಗೆ ಏನ್ ಮಾಡ್ತೀನಿ, ಕೊಡ್ತೀನಿ, ನಿನಗೆ ಏನು ಬೇಕು ಕೇಳಂತ ಹೇಳಿದಾಗ ಎಸ್ತೇರಳು ಒಂದೇ ಒಂದು ಮಾತನ್ನ ಕೇಳ್ತಾಳೆ ಪ್ರಿಯರೇ. ರಾಜ, ನೀನು ನಿನ್ನ ಸೇವಕನು ಮಂತ್ರಿಯು ಆಗಿರುವ ಹಾಮಾನನೊಡನೆ ನೀನು ಸಾಯಂಕಾಲ ಎದಕ್ಕೆ ಬರಬೇಕು, ಊಟಕ್ಕೆ ಬರಬೇಕು ಅಂತೇಳಿ. ಹಲ್ಲೆಲೂಯಾ. ಅದ್ಭುತವಾಗಿ 1ನೇ ಸಾರಿ 2ನೇ ಸಾರಿ ಆ ರೀತಿ ಹೇಳಿಸಲ್ಪಟ್ಟಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ದೇವರು ಮಾಡಿದಂತ ಕಾರ್ಯ ಏನಂದ್ರೆ, ಆ ಮೊದಲನೆಯ ಊಟ ಆದ್ಮೇಲೆ ರಾಜನಿಗೆ ಏನ್ ಬರಲ್ಲ, ನಿದ್ದೆ ಬರ್ತಾ ಇರಲ್ಲ. ಅವಾಗ ಇಂದಿನ ಗ್ರಂಥಗಳೆಲ್ಲ ತರಿಸ್ತಾನೆ, ಬರೆದಿರೋ ಡೈರಿ ಅಂತೀವಲ್ಲ, ಆ ಡೈರಿಗಳೆಲ್ಲ ತೆಗಿಸ್ತಾನೆ. ತೆಗಿಸಿದಾಗ ಡೈರಿಯಾಗಿ ಒಂದು ಮಾತು ಇರುತ್ತೆ, ಒಂದು ಘಟನೆಯನ್ನ ಲಿಖಿತ ಮಾಡಿರ್ತಾರೆ. ಆ ಘಟನೆ ಏನಂದ್ರೆ, ಅಲ್ಲಿ ಇರ್ತಕ್ಕಂಥ ಅರಮನೆಯಲ್ಲಿ ಇರ್ತಕ್ಕಂಥ 2 ವ್ಯಕ್ತಿಗಳು ರಾಜನನ್ನ ಕೊಲ್ಲಬೇಕು, ವಿಷ ಹಾಕಿ ಕೊಲ್ಲಬೇಕು, ಅಡಿಗೆಗೆ ವಿಷ ಮಿಕ್ಸ್ ಮಾಡಿ ಕೊಲ್ಲಬೇಕಂತೇಳಿ ಏನ್ ಮಾಡಿರ್ತಾರ, ತಂತ್ರ ಹೂಡಿರ್ತಾರ, ಒಳಸಂಚನ ಮಾಡಿರ್ತಾರ. ಹಲ್ಲೆಲೂಯಾ. ಹೆಂಗ ಇಲ್ಲಿ ಮೊನ್ನೆ ರೀಸೆಂಟ್ ಆಗಿ ಆಯ್ತು ನೋಡ್ರಿ, ಇಲ್ಲೇ ಮಾರಿಯಮ್ಮಂಜ ಸುಳವಾಡಿ ಅವ್ರ ಗುರುಗಳಂತ ಮತ್ತೆ ಸಾಯಿಸ್ತಾರ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅದ್ರಲ್ಲಿ ಸಾಯಿಸ್ಬೇಕು, ರಾಜನನ್ನ ಸಾಯಿಸ್ಬಿಡ್ಬೇಕು, ನಾವು ರಾಜ್ಯವನ್ನ ಕಿತ್ಕೊಳ್ಬೇಕಂತೇಳಿ ಒಳಸಂಚು ಮಾಡಿದ್ದು 2 ಮಾತಾಡಿಕೊಳ್ಳುವಂಥದ್ದನ್ನ ಯಾರು ಕೇಳಿಸ್ಕೊಂಡ್ರು, ಮೊರ್ದೆಕೈ ಕೇಳಿಸ್ಕೊಂಡಿದ್ದ. ಆ ಮೊರ್ದೆಕೈ ಏನ್ ಮಾಡ್ತಾನಂದ್ರೆ, ಎಸ್ತೇರಳಿಗೆ ಹೋಗಿ ಹೇಳ್ತಾನೆ ಈ ವಿಷಯ, ರಾಜನನ್ನ ಕೊಲ್ಬೇಕಂತೇಳಿ ಮಾಡಿದ್ದಾರೆ ಅಂತ ಹೇಳಿದಾಗ ಎಸ್ತೇರಳು ಸುದ್ದಿ ಮುಟ್ಟಿದ ತಕ್ಷಣಿಗೆ ರಾಜನಿಗೆ ಹೋಗಿ ಏನ್ ಮಾಡ್ತಾನೆ, ಹೇಳಿ ಕಳಿಸ್ತಾಳೆ ಪ್ರಿಯರೇ. ರಾಜನು ಅವರಿಬ್ಬರನ್ನು ಕರೆಸಿ ವಿಚಾರಣೆ ಮಾಡಿದಾಗ, ಹೌದು ನಾವು ನಿನ್ನ ಸಾಯಿಸ್ಬೇಕಂತೇಳಿ ಅನ್ಕೊಂಡಿದೀವಿ ಅಂತೇಳಿ ಆ ವಿಚಾರಗಳೆಲ್ಲವೂ ಬಯಲಿಗೆ ಬರುತ್ತೆ. ಆವತ್ತಿನ ದಿನ ರಾಜನ ಪ್ರಾಣ ಉಳಿಯುವುದಕ್ಕೆ ಕಾರಣೀಕರ್ತರು ಯಾರಾಗಿದ್ರು, ಮೊರ್ದೆಕೈ ಆಗಿದ್ದ. ಹಲ್ಲೆಲೂಯಾ. ಈ ಮೊರ್ದೆಕೈನ ವಿಷಯವಾಗಿ ಎಲ್ಲ ಜನರು ಕೊಲ್ಲಬೇಕಂತೇಳಿ ಅನ್ಕೊಂಡಿದ್ದ ಹಾಮಾನನು. ಆದ್ರೆ ದೇವರು ರಾಜರ ಮನಸ್ಸನ್ನ ಏನ್ ಮಾಡಿದ, ತಿರುಗಿಸಿ ಅವುಗಳನ್ನು ಓದುವಂತೆ ಮಾಡಿ ಆ ವಿಷಯವನ್ನು ನೆನಪು ಮಾಡಿದಂತ ಒಂದು ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ.
ಅವಾಗ ಮೊರ್ದೆಕೈಗೆ ನಮ್ಮಿಂದ ಏನಾದ್ರೂ ಸಹಾಯ ಬಹುಮಾನಗಳೇನಾದ್ರೂ ದೊರಕಿದ್ವೋ ಅಂತೇಳಿ ಕೇಳಿದಾಗ ಅವಾಗ ಅವ್ರನ್ನ ತೆಗೆದು ನೋಡ್ತಾರೆ. ಬಹುಮಾನ ಕೊಟ್ಟಿದ್ದನು ಬರೆದಿರ್ತಾರೆ. ಪ್ರತಿಯೊಂದು ಲೆಕ್ಕನೇ. ಹಲ್ಲೆಲೂಯಾ. ಬಹುಮಾನ ಏನು ಕೊಟ್ಟಿಲ್ರಿ, ಏನು ಕೊಡಕ್ಕಾಗಿಲ್ಲ, ಸಮಯ ಸಿಕ್ಕಿಲ್ಲ, ಅದು ಇದು ಅಂತ ಹೇಳಿದಾಗ ಅವಾಗ ಅದೇ ಸಮಯಕ್ಕ ಮೊದಲನೇ ಊಟ ಆಗಿರುತ್ತೆ, 2ನೇ ಸೆಕ್ಷನ್ ಊಟ ಅಂದ್ರೆ 2ನೇ ದಿನನೂ ಬಾ ಅಂತ ಹೇಳಿರ್ತಾಳೆ ರಾಣಿ ತನ್ನ ಅರಮನೆಗೆ ಊಟ ಮಾಡಕ್. ಹಲ್ಲೆಲೂಯಾ. ಅವಾಗ ಈ ವ್ಯಕ್ತಿಗೆ ರಾಜನಿಂದ ಗೌರವಿಸಲ್ಪಡುವಂತ ವ್ಯಕ್ತಿ ಯಾವ ರೀತಿ ಆಗಿರ್ಬೇಕಂತ ಹೇಳಿ ರಾಜ ಆಲೋಚನೆ ಮಾಡ್ತಾ ಇರ್ತಾನ. ಒಳಿತಿರಲ್ಲ, ಅದ್ರ ಸಲುವಾಗಿ ಮಂತ್ರಿಗಳನ್ನ ಇಟ್ಕೊಂಡಿರ್ತಾರೆ ಇವರು. ಯೋಚನೆಗಳಲ್ಲ, ಇವರು ಒಳ್ಳೆ ಯೋಚನೆಗಳು ಕೊಡ್ತಾರ ಅಂತೇಳಿ. ಹಲ್ಲೆಲೂಯಾ. ಆ ಮಂತ್ರಿ ಅವಾಗ ಹಾಮಾನನು ಬರ್ತಾ ಇರ್ತಾನೆ. ಹಾಮಾನನು ಏನ್ ಕೆಲಸ ಮಾಡಿರ್ತಾನಂದ್ರೆ ತನ್ನ ಮನೆಗೆ ಹೋಗಿ ಎಷ್ಟು ಫೀಟ್, ಎಷ್ಟು 16 ಮೊಳ, ಒಂದ್ಸಾರಿ ಹೋದ್ರಲ್ಲಿ ಹಲ್ಲೆಲೂಯಾ, ಸಾರಿ 50 ಮೊಳ, 5ನೇದೇ 14ನೇ ವಚನ. ಅದಕ್ಕೆ ಅವನ ಪತ್ನಿಯಾದ ಜೆರೆಷಳು ಅವನ ಎಲ್ಲ ಆಪ್ತರು 50 ಮೊಳ ಎತ್ತರವಾದ ಒಂದು ಗಲ್ಲು ಮರವನ್ನ ಸಿದ್ಧ ಮಾಡಿಸಿ ನಾಳೆ ಅರಸನ ಅಪ್ಪಣೆಯನ್ನ ಪಡೆಕೊಂಡು ಮೊರ್ದೆಕೈಯನ್ನ ಅದಕ್ಕೆ ನೇತು ಹಾಕಿಸಬೇಕು. ಆಮೇಲೆ ನೀನು ಸಂತೋಷದಿಂದ ಅರಸನ ಜೊತೆಯಲ್ಲಿ ಔತಣಕ್ಕೆ ಹೋಗಬಹುದು ಎಂದು ಹೇಳಿದರು. ಹಾಮಾನನು ಈ ಮಾತಿಗೆ ಮೆಚ್ಚಿ ಗಲ್ಲು ಮರವನ್ನ ಸಿದ್ಧ ಮಾಡಿಸಿದನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹೇಳೋದು ಅರ್ಥ ಆಗ್ತಾ ಇದೆನಾ? ಮೊದಲೇ ಊಟ ಮುಗಿಸ್ಯಾನ, 2ನೇ ಊಟಕ್ಕ ಆಯ್ತು ಏನ್ ಮಾಡಕತ್ತಾನ ಪ್ರಿಯರೇ? ಹಲ್ಲೆಲೂಯಾ. ಕರೆಕ್ಟ್ ಅಲ್ರಿ? 5ನೇದೇ ಓದಿದ್ವಲ್ಲ, ಅದೇ 50 ಮೊಳ. 50 ಮೊಳ ಅಂದ್ರೆ ಎಷ್ಟು ಬರುತ್ತ್ರಿ? ಈ ಬಿಡಿ ಫೀಟ್ 50 ಫೀಟ್ 75 ಫೀಟ್. 75 ಫೀಟ್ ಏನ್ ಮಾಡ್ತಾನಂತ? ಗಲ್ಲು ಮರವನ್ನ ಮಾಡಿಸ್ತಾನಂತ. ಆ ಮರದ ಮೇಲೆ ಗಲ್ಲು ಹಾಕಿದ ಮೇಲೆ ಎಲ್ಲರೂ ನೋಡ್ಬೇಕಲ್ಲ, ಯಾಕಂದ್ರೆ ದುಷ್ಟ ಬುದ್ಧಿ ಹಿಂಗೆ ಇರ್ತವೆ. ಹಲ್ಲೆಲೂಯಾ. ಊರ್ ಮಂದಿ ಕಾಣಬೇಕು. ಹಲ್ಲೆಲೂಯಾ. ಹಿಂಗೆ ನಮ್ಮ ಮನೆಗೆ ಕರೆಂಟ್ ಇಡಿಸಿದ್ರು ಪ್ರಿಯರು. ಹಲ್ಲೆಲೂಯಾ. ದೇವರು ಎಂತ ದೇವರು? ಕರುಣಿಸುವಂತ ದೇವರು, ಕೃಪೆ ತೋರಿಸುವಂತ ದೇವರು. ನಾವು ಏನು ಮಾಡಲ್ಲ, ಆದ್ರೆ ದೇವರು ನಮ್ಮನ್ನ ಏನ್ ಮಾಡ್ತಾನ? ಕಾಪಾಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರಂಗೆ ಈ ದುಷ್ಟ ಹಾಮಾನನು ಏನ್ ಮಾಡಿದಂದ್ರೆ 75 ಫೀಟ್ ದೊಡ್ಡದಾಗಿರ್ತಕ್ಕಂಥ ಮರ ಮಾಡಿಸಿ ಗಲ್ಲು ಮಾಡಿಸಿ ಅವತ್ತಿನ ದಿನ ನೇತು ಹಾಕ್ಬೇಕು ಈತನನ್ನ ಮೊರ್ದೆಕೈನ ಅನ್ಕೊಂಡ್ರೆ ಎಲ್ಲ ಸಿದ್ಧ ಮಾಡಿ ಅರಮನೆಗೆ ಹೋಗ್ತಾ ಇರ್ತಾನೆ 2ನೇ ಊಟ ಮಾಡಕ. ಅವಾಗ ರಾಜ ಇದೆಲ್ಲ ಓದಿದ ಮೇಲೆ ಯಾರನ್ನೆದರ ನೋಡಲ್ಲಿ ಕಾರಿಡಾರ್ನಾಗ ಯಾರನ್ನೆದರ ನೋಡು ಅಂತ ಹೇಳಿದಾಗ ಅವಾಗ ಅಲ್ಲಿ ಹಾಮಾನನ ಅದೇ ಬರ್ತಾ ಇರ್ತಾನೆ. ಹಲ್ಲೆಲೂಯಾ. ಹಾಮಾನನು ಬರ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಘಟನೆ ನಡೆಯುತ್ತೆ ಪ್ರಿಯರೇ. ಆ ಘಟನೆ ಏನಂದ್ರೆ ರಾಜ ಹಾಮಾನನನ್ನ ಒಳಗೆ ಬಾ ಅಂತೇಳಿ ಕರೀತಾನೆ. ಕರೆದಾದ ಮೇಲೆ ಒಂದು ಮಾತು ಹೇಳ್ತಾನೆ ಪ್ರಿಯರೇ. ಆ ಮಾತು ಏನಂದ್ರೆ ರಾಜನಿಂದ ಬಹುಮಾನಗಳನ್ನ ಓದ್ರಿ ಒಂದು ಸಾರಿ ಅದನ್ನ. 6ನೇ ವಚನ 6ನೇ ಅಧ್ಯಾಯ. ಹಾಮಾನನು ಬಂದಾಗ ಅರಸನು ಯಾವನನ್ನು ಸನ್ಮಾನಿಸಬೇಕೆಂದು ಇಷ್ಟವುಳ್ಳವನಾಗಿರುತ್ತಾನೋ ಅಂತವನಿಗೆ ಮಾಡತಕ್ಕದ್ದೇನು ಎಂದು ಅವನನ್ನು ಕೇಳಿದನು. ಹಲ್ಲೆಲೂಯಾ. ಕೇಳಿದ ತಕ್ಷಣ 2 ಕೊಂಬು ಮ್ಯಾಲೆ ಬಂದು ಯಾರಿಗೆ? ಹಾಮಾನ. ನನ್ನ ಬಿಟ್ಟು ಯಾರಿಗೂ ಮಾಡಲ್ಲ ರಾಜ. ಹಲ್ಲೆಲೂಯಾ. ನನಗೇ ಮಾಡ್ತಾನ ಅಂತೇಳಿ ಹೆಂಗ್ ಹೇಳಿದ್ನಂದ್ರೆ ರಾಜ ಅರಸನು ನನ್ನನ್ನಲ್ಲದೆ ಇನ್ಯಾರನ್ನು ಸನ್ಮಾನಿಸುವುದಕ್ಕೆ ಇಷ್ಟವುಳ್ಳವನಾಗಿರುವನು ಅಂದುಕೊಂಡು ಅರಸನಿಗೆ ಒಬ್ಬನನ್ನು ಸನ್ಮಾನಿಸಬೇಕೆಂದು ಅರಸನಿಗೆ ಇಷ್ಟವಿದ್ದರೆ ತಾನು ಧರಿಸಿಕೊಳ್ಳುವ ರಾಜವಸ್ತ್ರಗಳನ್ನು ಸವಾರಿ ಮಾಡುವ ಪಟ್ಟದ ಕುದುರೆಯನ್ನು ತರಿಸಿ ಆ ವಸ್ತ್ರಗಳನ್ನು ಕುದುರೆಯನ್ನು ಪ್ರಧಾನರಾದ ಅರಸನ ಸರದಾರನೊಬ್ಬನ ವಶಕ್ಕೆ ಕೊಟ್ಟು ಅರಸನು ಸನ್ಮಾನಿಸಬೇಕೆಂದಿರುವ ಪುರುಷನಿಗೆ ಆ ರಾಜವಸ್ತ್ರಗಳನ್ನು ಧಾರಣೆ ಮಾಡಿಸಿ ಅವನನ್ನು ಆ ಕುದುರೆಯ ಮೇಲೆ ಕುಳ್ಳಿರಿಸಿ ಪಟ್ಟಣದ ಮಧ್ಯದಲ್ಲಿ ಮೆರವಣಿಗೆ ಮಾಡಿಸುತ್ತಾ ಅವನ ಮುಂದೆ ಅರಸನು ಸನ್ಮಾನಿಸಬೇಕೆಂದಿರುವವನ್ನು ಗೌರವಿಸುವ ರೀತಿಯು ಇದೆ ಎಂದು ಪ್ರಕಟಣೆ ಮಾಡಿಸಬೇಕು ಎಂದು ಹೇಳಿದನು. ಹಲ್ಲೆಲೂಯಾ. ಒಂದು ಕುದುರೆ ತರಬೇಕು, ಒಳ್ಳೆ ರಾಜವಸ್ತ್ರಗಳನ್ನು ಹಾಕಬೇಕು, ಮುಂದೆ ಡಂಗುರ ಸಾರಬೇಕು. ಅರಸನು ಏನ್ ಮಾಡಿದಂತ ವ್ಯಕ್ತಿ? ಗೌರವಿಸಿದಂತ ವ್ಯಕ್ತಿ ಈತನೇ ಅಂತೇಳಿ ಅಂಗ ಗೌರವ ಮಾಡ್ಬೇಕು ರಾಜ ಅಂತೇಳಿ ತಾನನ್ನೇ ಮಾಡ್ತಾನೆ ಅಂತೇಳಿ ಅನ್ಕೊಂಡು ಏನ್ ಮಾಡ್ತಾರೆ ಅವಾಗ
ಹೇಳ್ತಾನೆ ಪ್ರಿಯರೇ. ಅವಾಗ ರಾಜ ಹೋಗಿ ನೀನು ಹೇಳಿದ್ದನ್ನ ಯಾರಿಗೆ ಮಾಡು, ಮೊರ್ದೆಕೈಗೆ ಮಾಡು ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಗಟ್ಟಿಯಾಗಿ ಚಪ್ಪಾಳೆ ಹೊಡೆಯುತ್ತಾ ನೀನು ಹೇಳಿದ್ದನ್ನ ಯಾರಿಗೆ ಮಾಡು, ಮೊರ್ದೆಕೈಗೆ ಮಾಡು. ಹಲ್ಲೆಲೂಯಾ. ಮೊರ್ದೆಕೈ ಸಲುವಾಗಿ 50 ಮೊಳದ ಗಲ್ಲು ಸಿದ್ಧ ಆಗ್ಯದ. ಆಯ್ತು, ಎರಡನೇ ಊಟ ಮುಗಿಸ್ಕೊಂಡು ಸಾಯಿಸ್ಬೇಕಂತೇಳಿ ಬಂದಾನ. ಅದೇ ಟೈಮ್ನಾಗ ದೇವರು ಎಷ್ಟು ಕರುಣೆಯನ್ನು ತೋರಿಸಿದ್ನಂದ್ರೆ ಆ ರಾಜನ ಮನಸ್ಸಿನಲ್ಲಿ ಮತ್ತು ಅಲ್ಲಿರ್ತಕ್ಕಂಥ ವ್ಯಕ್ತಿಗಳ ಮನಸ್ಸಿನಲ್ಲಿ, ರಾಣಿಯ ಮನಸ್ಸಿನಲ್ಲಿ, ಅಂದ್ರೆ ದೇವರು ಅದ್ಭುತವಾಗಿ ಆ ಓದಂಗೆ ಮಾಡಿದ ಮೇಲೆ ಈ ಮೊರ್ದೆಕೈಗೆ ದೊಡ್ಡದಾದಂತ ಒಂದು ಘನವಂತಿಕೆಯನ್ನ ಏನ್ ಮಾಡಿದ, ಬರೋಂಗೆ ಮಾಡಿದ. ಅವಾಗ ಆ ಮನೆಯವರು ಒಂದು ಮಾತು ಹೇಳ್ತಾರೆ ಪ್ರಿಯರೇ. ಆ ಮಾತು ಯಾವಾಗ್ಲೂ ಹೇಳ್ತಿರ್ತೀನಿ ನಾನು. ಏಸಪ್ಪನ ಮಕ್ಕಳನ್ನ ಮುಟ್ಟಿದವರಿಗೆ ಯಾರು ಮುಟ್ತಾರ? ಏಸಪ್ಪ ಮುಟ್ತಾನ. ಹಲ್ಲೆಲೂಯಾ. ಆ ಮನೆಯವ್ರು ಏನಾಗತ್ತಾರ, ದೊಡ್ಡ ಆಶ್ಚರ್ಯ ಅದು. ಹಲ್ಲೆಲೂಯಾ. ಏನನ್ನಾಗತ್ತಾರ ನೋಡ್ರಿ, 6ನೇ ಅಧ್ಯಾಯದಾಗ 13ನೇ ವಚನ. ಆಗ ಅವನ ಪಂಡಿತರು ಹೆಂಡತಿಯು ಅವನಿಗೆ, ಯಾವನ ಮುಂದೆ ನಿನ್ನ ಪತನವು ಪ್ರಾರಂಭವಾಯಿತು ಆ ಮನುಷ್ಯನು ಯಹೂದ ಸಂತಾನದವನಾಗಿದ್ದರೆ ನೀನು ಗೆಲ್ಲಲಾರಿ, ಅವನ ಮುಂದೆ ಬಿದ್ದು ಹಾಳಾಗುವಿ ಅಂದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನ್ ಅರ್ಥ ಆಯ್ತಾ ನಿಮಗೆ? ಹಲ್ಲೆಲೂಯಾ. ಯಾವ ರಾಜ, ಯಾವ ವ್ಯಕ್ತಿಗೆ ವಿರೋಧವಾಗಿ ನೀನು ನಿಂತುಕೊಂಡಿದೆಯೋ ಆತನು ನಿಜವಾದ ಸೃಷ್ಟಿಕರ್ತನಾದ ಒಬ್ಬಾತನೇ ದೇವರನ್ನ ಆರಾಧನೆ ಮಾಡುವಂತ ವ್ಯಕ್ತಿ ಆಗಿದ್ರೆ ಆತನ ಮುಂದೆ ನಿನಗೆ ಪತನ ಸ್ಟಾರ್ಟ್ ಆಗ್ಯದಂದ್ರೆ ನೀನು ನಾಶನೇ ಆಗ್ತೀಯ. ಅದರ ಸಲುವಾಗಿ ಅಬ್ರಹಾಮನಿಗೆ ದೇವರು ಹೇಳಿದ, ನೀನು ಯಾರನ್ನ ಅರಸುತ್ತೀಯೋ ನಾನು ಅವರನ್ನ ಹರಸುವೆನು, ನೀನು ಯಾರಿಗೆ ಆಶೀರ್ವಾದ ಕೊಡ್ತೀಯೋ ನಾನು ಅವರನ್ನ ಆಶೀರ್ವಾದ ಮಾಡ್ತೀನಿ. ನಿನ್ನ ಬಾಯಿಂದ ಒಂದು ಶಾಪ ಬಂದ್ರೆ ಖಂಡಿತವಾಗಿ ಆ ಅಂಜೂರದ ಮರದ ಹೆಂಗೆ ಒಣಗಿ ಹೋಯಿತು ಅದರಂಗೆ ಅವರ ಜೀವಿತಗಳು ಕೂಡ ಒಣಗಿ ಏನಾಗ್ತವೆ, ಹೋಗುತ್ತವೆ, ನಾಶವಾಗಿ ಹೋಗುತ್ತವೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ಪ್ರಿಯರೇ, ಇಲ್ಲಿ ತಿಳಿಯಬೇಕಾಗಿರ್ತಕ್ಕಂಥ, ನಾವು ಕಲಿಯಬೇಕಾಗಿರ್ತಕ್ಕಂಥ ಅಂಶ ಒಂದೇ. ಏನ್ ಹೇಳ್ರಿ? ದೇವರು ಏನ್ ಮಾಡಿದಾನೆ? ನಮ್ಮ ಪಕ್ಷವಾಗಿದ್ದಾನೆ. ಅದ್ರ ಸಲುವಾಗಿ ಒಂದು ಯಾವಾಗ ನನಗೆ ಇಷ್ಟವಾಗಿರ್ತಕ್ಕಂಥ ಮಾತು ಏನಂದ್ರೆ, ಇಬ್ರಿಯದವರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ಮಾತಿರುತ್ತೆ, ಜೀವ ಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕಿ ಬೀಳುವಂತದ್ದು ಎಷ್ಟೋ ಭಯಂಕರವಾದಂಥದ್ದು. ಹಲ್ಲೆಲೂಯಾ. ಓದ್ರಿ ಒಂದ್ಸರಿ ಅದನ್ನ, 10ನೇ ಅಧ್ಯಾಯ 31ನೇ ವಚನ. 30ನೇ ವಚನ ಓದ್ರಿ. ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನೆಂದು ಹೇಳಿದಾತನನ್ನ ಬಲ್ಲೆವು. ಇದಲ್ಲದೆ ಕರ್ತನು ತನ್ನ ಜನರ ನ್ಯಾಯವನ್ನು ವಿಚಾರಿಸುವನೆಂತಲೂ ಹೇಳಿಯದೆ. ಜೀವ ಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕಿ ಬೀಳುವುದು ಭಯಂಕರವಾದದ್ದು. ಹಲ್ಲೆಲೂಯಾ. ನನ್ನೊಡನೆ ನಮ್ಮಪ್ಪನೊಡನೆ ಹೋರಾಟ ಮಾಡಿದ್ರೆ ಗೆಲ್ಬಹುದು. ಹಲ್ಲೆಲೂಯಾ. ನಾವು ಸೋಲ್ತೀವಿ. ಹಲ್ಲೆಲೂಯಾ. ಆದ್ರೆ ದೇವರೊಡನೆ ಹೋರಾಟ ಮಾಡಿದ್ರೆ ಗೆಲ್ಲಕ್ಕಾಗುತ್ತೆ? ಯಾರಿಂದಾದ್ರು ಆಗತ್ರಿ ನಿತಿನ್? ಆಗಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ನಿತಿನ್ ಅಂದ್ರೆ ಕೈಲಿ ಹಲ್ಲೆಲೂಯಾ ಹೆಸರು ಬದಲಾವಣೆ ಮಾಡಿದೆ. ಹಲ್ಲೆಲೂಯಾ, ನಿತಿನ್ ಪೌಲ್ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಜೀವ ಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕಿ ಬೀಳುವಂಥದ್ದು. ದೇವರು ಹೇಳ್ತಾ ಇದ್ದಾನೆ, ಮುಯ್ಯಿಗೆ ಮುಯ್ಯಿ ತೀರಿಸುವಂಥದ್ದು ನನ್ನ ಕೆಲಸ. ಯಾರ ಕೆಲಸದು? ದೇವ್ರ ಕೆಲಸ. ದೇವ್ರು ಹೇಳಿ ನಮಗೆ, ನಮ್ಮ ಮೇಲೆ ಸುಳ್ಳು ಓರಿಸ್ತಾರ, ತಪ್ಪು ಓರಿಸ್ತಾರ, ಅದು ಅಂತಾರ, ಇದು ಅಂತಾರ, ಏನೇನೋ ಅಂತಾರ. ಅಂದಾಗ್ಲೇ ನಾವು ಆತನ ಮಕ್ಕಳಾಗಿ ಅಂತೇಳಿ ಕರೆಕ್ಟಾಗಿ ನಮಗೆ ಗೊತ್ತಾಗೋದು. ಯಾರು ಅನ್ಲಿಲ್ಲ ಅಂದ್ರೆ ನಮ್ಮ ಭಕ್ತಿ ಎಲ್ಲೋ ಕಡಿಮೆ ಆಗಿದೆ ಅಂತೇಳಿ ಅರ್ಥ. ಅಲ್ಲೆಲ್ಲ ಅರ್ಥ ಆಗ್ತಿದಲ್ಲ. ಈ ಕೆಲವೊಬ್ರು ಬರ್ತಾ ಇರ್ತಾರೆ, ಇಲ್ಲ ರೀ ನಾವು ಯೇಸು ನಮ್ಗೆ ಹಿಂಗಂತಾರ್ರಿ, ನಮ್ಗೆ ಹಂಗಂತಾರ್ರಿ. ಹಲ್ಲೆಲೂಯಾ. ಬ್ಯಾರೆ ಅಂದ್ರೆ ಓಕೆ, ಅನೇಕ ವರ್ಷಗಳಿಂದ ನಂಬಿದವರು ಕೂಡ ಇಲ್ರಿ ಯೇಸಪ್ಪನ ಬಗ್ಗೆ ಯಾಕ್ರಿ ಇನ್ನೊಬ್ಬತ್ತು ಮಾಡಿದ್ರೆ ಏನಾಗುತ್ತನ್ರಿ ಅಂತೇಳಿ ಹಂಗ ಮಾಡೋರ್ನು ಅದರ. ಆ ದಿನ ಒಳ್ಳೇದು, ಈ ದಿನದ ಒಳ್ಳೇದು ಎಲ್ಲ ಹಂಗೆ ಮಾಡೋರೇ ತುಂಬಿ ತುಳಿಕಾಡಕತ್ತಾರ ಅಲ್ಲಿ ಭಾಗದಾಗ, ಕೆಲವೊಂದು ಭಾಗದಲ್ಲಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮುಯ್ಯಿಗೆ ಮುಯ್ಯಿ ತೀರಿಸುವಂತ ಕೆಲಸ ಯಾರದು? ದೇವರು. ಹಲ್ಲೆಲೂಯಾ. ಆತ ಏನ್ ಹೇಳ್ತಾ ಇದ್ದಾನಂದ್ರೆ, ಜನರ ನ್ಯಾಯವನ್ನು ವಿಚಾರಿಸುವುದಕ್ಕೋಸ್ಕರವಾಗಿ ಆತನ ಏನ್ ಮಾಡ್ತಾ ಇದ್ದಾನೆ, ಒಂದು ದಿನವನ್ನ
ಗೊತ್ತು ಮಾಡಿದ್ದಾನೆ. ಆ ದಿನದಲ್ಲಿ ಎಲ್ಲರೂ ಬರಿಗೈಯಲ್ಲಿ ಬಂದಿವಿ, ಬರಿಗೈಯಲ್ಲಿ ಓದ್ತೀವಿ. ಯಾರು ಹೋದ್ರೂ ಕೂಡ ಮೇಲಕ್ಕೆ ಓದಂಥವ್ರಾಗ್ಲಿ ಕೆಳಗಡೆ ಓದಂಥವ್ರಲ್ಲಿ ಏನು ಕೂಡ ತಗೊಂಡು ಹೋಗಲ್ಲ. ಮೇಲಕ್ಕೆ ಓದಂಥವ್ರನ್ನ ಅನೇಕ ಬಹುಮಾನಗಳನ್ನು ಎದುರು ನೋಡ್ತಾ ಇರ್ತಾರೆ ಪರಲೋಕದಾಗ. ಏಸಪ್ಪ ಅವರಿಗೋಸ್ಕರವಾಗಿ ಕೊಡುವಂತ ಕಿರೀಟಗಳು, ಜಯಮಾಲೆಗಳು, ಅನೇಕವಾದಂತ ಬಂಗಾರದ ಮನೆಗಳು, ಬಂಗ್ಲೆಗಳು, ಅವ್ರವ್ರು ದುಡಿದಕ್ಕೆ ತಕ್ಕಂಗ ಅಲ್ಲಿ ಬಹುಮಾನಗಳು ಇರ್ತವೆ. ಎಲ್ಲಿ? ಪರಲೋಕದಾಗ. ಸೇವೆ ಮಾಡೋರಿಗೆ ಇನ್ನೂ ಹೆಚ್ಚಿನ ರೀತಿಯ ಬಹುಮಾನಗಳು. ಯಾರಿಗೆ? ಸೇವೆ ಮಾಡುವಂತ ಮಕ್ಕಳಿಗೆ ಇನ್ನೂ ಹೆಚ್ಚಿನ ರೀತಿಯ ಬಹುಮಾನಗಳು ಎಲ್ಲಿ ಸಿದ್ಧವಾಗಿರ್ತಾವ? ಪರಲೋಕದಾಗ ಸಿದ್ಧವಾಗಿರ್ತಾವ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಹೋಗುವಂತ ಒಂದು ದಿನದಲ್ಲಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಜೀವ ಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕಿ ಬಿದ್ದಾಗ ಅವಾಗ ಲಂಚ ಕೊಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂದ್ರ ಏನು ಸಾಗೋದಿಲ್ಲ ಪ್ರಿಯ. ಅದಕ್ಕೋಸ್ಕರವಾಗಿ ಆ ರೀತಿಯಾಗಿ ಹಾಮಾನನ ಅಂದುಕೊಂಡಿದ್ದ, ಏನಂತೇಳಿ ನನಗೆ ಆಗಿಬಿಡುತ್ತಾ ಎಲ್ಲ ಅಂತೇಳಿ. ಆದ್ರೆ ದೇವರು ಕರುಣಿಸಿ ಏನ್ ಮಾಡಿದಂದ್ರೆ, ಯಾವ ವ್ಯಕ್ತಿಯ ಪತನ ಅಂದ್ರೆ ಯಹೂದನ ಆಗಿರುವುದರಿಂದ ಆ ವ್ಯಕ್ತಿಯ ಪತನ ಅಂದ್ರೆ ಹಾಮಾನನ ಪತನ ಯಹೂದ್ಯರಾಗಿರುವಂತ ಮೊರ್ದೆಕಾಯ ಮುಂದೆ ನಡೀತು. ಅವನಿಗೆ ಮುಂದೆ ನಾಶನವೇ ಏನಾಯ್ತು? ಬಂತು. ದೇವರು ಇಂಟರ್ಫಿಯರ್ ಆದ. ಯಾವ ದಿನದಿಂದ ಅವರೆಲ್ಲರನ್ನ ಸಾಯಿಸ್ಬೇಕಂತೇಳಿ ಅನ್ಕೊಂಡಿದ್ರು, 14-15ನೇ ತಾರೀಕಿನಂದು, ಅದೇ ದಿನದಂದು ಇವರು ಪಟ್ಟಣದಾಗ ಹಬ್ಬ ಮಾಡಿದ್ರು. ಊರಲ್ಲಿರುವಂತವ್ರು ಇನ್ನೊಂದು ದಿನ ಜಾತ್ರೆ ಹಬ್ಬಗಳನ್ನ ಮಾಡಿ ದೇವರನ್ನ ಮಹಿಮೆ ಪಡಿಸಿದ್ರು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ಕರುಣಿಸಿದ ಆ ಒಂದು ಜನರನ್ನ, ಯಹೂದ್ಯರನ್ನ ಅದ್ಭುತವಾಗಿ ಅವ್ರಿಗೆ ಮೇಲೆ ಬರುವಂತ ನಾಶನ ಎನ್ನುವಂಥದ್ದು ಏನಾಯ್ತು? ತಪ್ಪಿ ಹೋಯಿತು ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಇದೇ ರೀತಿಯಾಗಿ ಮನೆ ಬಿಟ್ಟು ಹೋದಂತ ಒಬ್ಬ ಕುಮಾರ ಅಂದ್ರೆ ದೇವರನ್ನ ಬಿಟ್ಟು ಅಗಲಿ ಹೋದಂತ ಕುಮಾರನನ್ನು ಕೂಡ ದೇವರು ಕನಿಕರಿಸ್ತಾನೆ, ಮತ್ತೆ ಕರುಣೆ ತೋರಿಸ್ತಾನೆ, ಹೊಸ ಅಂಗಿಗಳನ್ನ ಹಾಕ್ತಾನೆ, ಉಂಗುರ ಅಧಿಕಾರವನ್ನ ಕೊಡುತ್ತಾನೆ, ಇನ್ನೂ ಅನೇಕವಾದಂತ ಆಶೀರ್ವಾದಗಳನ್ನ ಆತನು ಮಾಡ್ಲಿಕ್ಕಿದ್ದಾನೆ. ಇವತ್ತಿನ ದಿನ ಪ್ರಶ್ನೆ ಏನಂದ್ರೆ, ದೇವರ ಕರುಣೆಯನ್ನ ನೀನು ಹೊಂದಿಕೊಂಡಿದೀಯಾ? ಹಲ್ಲೆಲೂಯಾ. ದೇವರು ಕರಿತಾ ಇದ್ದಾನೆ, ಕೈ ಚಾಚಿ ಕರಿತಾ ಇದ್ದಾನೆ. ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನ ಕೊಡುತ್ತೇನೆ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ದೇವರ ಕರುಣೆಯನ್ನು ಇವತ್ತಿನ ದಿನ ನೀನು ಹೊಂದಿಕೊಂಡಿದ್ದೀಯ. ಯಾರು ಆತನ ಮಕ್ಕಳಾಗಿದ್ದಾರೋ ಅವರಿಗೆ ನರಕ ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ಯಾರು ಯೇಸು ಕ್ರಿಸ್ತನನ್ನ ನಂಬಿದಾರೋ ಅವರಿಗೆ ನಿತ್ಯ ಜೀವ ಕೊಡುವುದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ. ಅದರ ಸಲುವಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ಮಾತು ಇರುತ್ತೆ, 6ನೇ ಅಧ್ಯಾಯದಲ್ಲಿ ಅನ್ಕೊಂತೀನಿ. ಆ ಮಾತು ಕೊನೆಯದಾಗಿ ನಾವು ಓದಿಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ಕೊನೆಯ ವಚನ. ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. ಯೇಸು ಸ್ವಾಮಿಯನ್ನ ಯಾಕೆ ನಂಬಬೇಕು ನಾವು? ಆತನು ನಿತ್ಯ ಜೀವವನ್ನು ಕೊಡುವಂತ ಆತನಾಗಿದ್ದಾನೆ. ನೀನು ಆರಾಧನೆ ಹಿಂದೆ ಮಾಡಿದಂತ ದೇವರು ನಿನ್ನ ಕ್ಯಾಂಪಿಗೋ, ನಿನ್ನ ಗ್ರಾಮಿಗೋ, ನಿನ್ನ ಡಿಸ್ಟಿಕ್ಗೋ, ನಿನ್ನ ತಾಲೂಕಿಗೋ, ನಿನ್ನ ರಾಜ್ಯಕ್ಕೋ, ನಿನ್ನ ದೇಶಕ್ಕೋ, ಅಥವಾ ನೀನ್ ಇರ್ತಕ್ಕಂಥ ಒಂದೇ ಒಂದು ಮೂಲೆ ಗುಂಪಿಗೋ ಸ್ಥಳಕ್ಕೋ ಇರ್ತಕ್ಕಂಥ ದೇವರುಗಳು ಅಂತೇಳಿ ಅನ್ನಿಸಿಕೊಂಡಿರ್ತಕ್ಕಂಥ ದುರಾತ್ಮ ಶಕ್ತಿಗಳು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಒಬ್ಬಾತನೇ ದೇವರು ಈ ಲೋಕಕ್ಕೆ ಹೊರಟು ಬಂದ. ಕರುಣೆ ಇರುವುದಕ್ಕೋಸ್ಕರವಾಗಿ ಆತನು ಹೊರಟು ಬಂದು ಏನ್ ಮಾಡಿದ? ನಮ್ಮೆಲ್ಲರನ್ನ ಕರುಣಿಸಿದ ಪ್ರಿಯರೇ. ಯಾವ ಸಮಾರ್ಯದವನು, ಒಳ್ಳೆಯ ಸಮಾರ್ಯದವನು ಆ ವ್ಯಕ್ತಿಯನ್ನ ಕರುಣಿಸಿದನು? ಯಾವ ದೇವರು ಆ ನಿನೆವೆ ಪಟ್ಟಣದ ಜನರನ್ನ ಕರುಣಿಸಿದನು? ಯಾವ ದೇವರು ಆ ಒಂದು ಯಹೂದ್ಯರನ್ನ ಸಾಯಿಸಲಾರದೆ ಅದ್ಭುತವಾಗಿ ಕಾರ್ಯ ಮಾಡಿ ಕನಿಕರಿಸಿ ಕರುಣಿಸಿ ಕಾಪಾಡಿದನು? ಅದೇ ದೇವರು ಇವತ್ತು ಕೂಡ ನಿನ್ನ ಮೇಲೆ ಕರುಣೆಯುಳ್ಳವನಾಗಿ ಇದ್ದಾನೆ. ಅದಕ್ಕೋಸ್ಕರವಾಗಿ ಇವತ್ತಿನ ದಿನ ನಾವು ಚೆನ್ನಾಗಿ ಇದ್ದೀವಿ. ಹಲ್ಲೆಲೂಯಾ. ದೇವರಿಂದ ಬಂದಿರತಕ್ಕಂಥ ಪ್ರತಿಯೊಂದು ಮಾತು ಏನಾಗಲ್ಲ, ನಿಷ್ಫಲವಾಗುವುದಿಲ್ಲ. ಅಪ್ಪವರು 2017 ಅಲ್ರಿ 31ನೇ ತಾರೀಕು ಅಪ್ಪರ ಸಂಗಡ ದೇವರು ಮಾತಾಡಿದ್ರು. ಏನಂತ ಹೇಳಿ? ಸಮ್ಮಿಶ್ರ ಸರ್ಕಾರ ಬರುತ್ತೆ ಅಂತ ಹೇಳಿ. ಅದರಂಗೆ ಸಮ್ಮಿಶ್ರ ಸರ್ಕಾರ ಬಂತು. 2ನೇದಾಗಿ ದೇವರು ಮಾತಾಡಿದ್ರು. ಅನೇಕ ಲಿಸ್ಟ್ ಅದಾವ, ನಾವು ಸ್ವಲ್ಪ ಹೇಳ್ತೀನಿ. 2ನೇದಾಗಿ ದೇವರು ಮಾತಾಡಿದ್ರು, ಗಾಳಿ ಅನೇಕರನ್ನ ಬಡ್ಕೊಂಡು ಹೋಗುತ್ತೆ, ಅನೇಕರು ಧೂಳು ಗಾಳಿಯ ಮೂಲಕವಾಗಿ ಸಾಯ್ತಾರೆ ಅಂತೇಳಿ. ನಾನು ಅನ್ಕೊಂಡಿದ್ದೆ ಗಾಳಿ ಕಾಮನ್ ಆಗಿರುತ್ತಲ್ಲ, ಇದು ಹೆಂಗ ಅಂತೇಳಿ ನಾನು ಕೂಡ ಅನ್ಕೊಂಡಿನಿ. ಫ್ಯಾಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದ್ಭುತವಾಗಿ ಆ ಒಂದು 3-4 ತಾಸೆ ಎಷ್ಟೋ ಜನರ ಪ್ರಾಣಗಳನ್ನ ಏನ್ ಮಾಡಿದದು? ತೆಗೆದುಕೊಂಡಿದೆ ಪ್ರಿಯರೇ.
ಧೂಳು ಗಾಳಿ ಬಂದಿತ್ತಲ್ರಿ, ನಾನಂತ ಹುಟ್ಟಿದಾಗ್ಲಿಂದ ಅದೇ ಫಸ್ಟ್ ಟೈಮ್ ಅಷ್ಟು ಹೊತ್ತು ಬಂದಿರುವಂತ ಗಾಳಿ. ನೀವು ನೋಡಿದೀರಾ ಧೂಳು ಗಾಳಿ? ಯಾವ ತಿಂಗಳಲ್ಲಿ ಅದು? ಮೇ ತಿಂಗಳಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕರು ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಈ 2018 ಹೆಂಗೆ ಅನಾಹುತಗಳಾಗ್ಯವು. ನಾನು ಹಾಕ್ಬೇಕಂತ ಹೇಳಿತ್ತು, ಬಟ್ ನಿನ್ನೆ ನಾವು ಬೇರೆ ಕಡೆಗೆ ಹೋಗ್ಬಿಟ್ಟಿವಿ. ಹಂಗೆ ಸಮಯ ಆಗ್ಬಿಡ್ತು, ಪ್ರಿಪೇರ್ ಆಗಕ್ಕೆ ಆಗ್ಲಿಲ್ಲ. ಹಲ್ಲೆಲೂಯಾ. ಅನೇಕ ಕಾರ್ಯಗಳು, ಇನ್ನ ಒಂದಲ್ಲ ಎರಡಲ್ಲ, ಅನೇಕ ಹೇಳಿದಂತ ಮಾತುಗಳೆಲ್ಲವೂ ನೆರವೇರಿದ. ಅಪ್ಪ ಹೇಳಿದ್ರು ಏನಂತ ಹೇಳಂದ್ರೆ, ಈ ವಾರ ಕನಸು ಬಿದ್ದಿದೆ, ನೆರೆಹೊಳಿ ಆಗ್ಲಾರ್ದ ಒಂದು ಸ್ಥಳಗಳಲ್ಲಿ ನೆರೆಹೊಳಿಗಳು ಏನಾಗ್ತವೆ, ಆಗ್ತವೆ ಅಂತೇಳಿ. ಹಲ್ಲೆಲೂಯಾ. ಅದೇ ಎಲ್ಲಾದ್ರೂ ಆಗ್ಬೋದು ದೇವರು. ಹಲ್ಲೆಲೂಯಾ. ಅದೇ ನೆಕ್ಸ್ಟ್ ಡೇ ಅಥವಾ 2 days ಆದ್ಮೇಲೆ ನಾವು ನೋಡ್ತಾ ಇದ್ದೀವಿ, ನ್ಯೂಸ್ ಅಲ್ಲಿ ನೋಡಿದ್ರೆ ಮಂಗಳೂರು ಎಂದು ಕೇಳು ಕಂಡರಿಯದಂತ ಒಂದು ರೀತಿಯಲ್ಲಿ ಏನಾಯ್ತ್ರಿ, ನೆರೆ ಹಾವಳಿ ಬಂದು ಅನೇಕರು ಏನ್ ಮಾಡಿದ್ರು, ರೋಡ್ಗಳೆಲ್ಲ ಬಿದ್ದೋದು. ನೆನಪಿದೆನಾ? ನ್ಯೂಸ್ ನೋಡಿದಂತವ್ರಿ. ಮಂಗಳೂರಿಗೆ ಹೋಗಕ್ಕೆ ಘಾಟ್ಗಳು ಏನಂತೀವಿ, ಘಾಟ್ ಸೆಕ್ಷನ್, ಬಸ್ಗಳು ಹೋಗಕ್ಕೆ, ವಾಹನಗಳು, ರೈಲುಗಳು ಹೋಗ್ಲಾರ್ದಂತ ಒಂದು ಸ್ಥಿತಿ ಏರ್ಪಡ್ತು. ಆ ಎಲ್ಲವುಗಳಿಂದ ದೇವ್ರು ಏನ್ ಮಾಡಿದ, ನಮ್ಮನ್ನ ತಪ್ಪಿಸಿ ಕಾಯ್ದು ಕಾಪಾಡ್ತಾ ಬಂದಿದ್ದ. ನಮ್ದು ಎಲ್ಲಿ ತಗಡು ಆರಿ ಹೋಗ್ಬಿಡ್ತು ಅಂತೇಳಿ ಅನ್ಕೊಂಡಿದ್ವಿ ನಾವು. ಇನ್ನ ತಿಮ್ಮಾಪುರದವ್ರು ನಮ್ ಗುಡಿಸ್ಲಿ ಹೋಗುತ್ತಾವ, ಈಗ ಪ್ರೇಯರ್ ಮಾಡ್ರಿ, ಭಯಂಕರವಾದ ಗಾಳಿ ಅಂತೇಳಿ ಕೆಲವೊಬ್ರು ಪ್ರೇಯರ್ ಮಾಡಿಸಿದ್ರು. ಹಲ್ಲೆಲೂಯಾ. ಅವೆಲ್ಲದರಿಂದ ದೇವ್ರು ಏನ್ ಮಾಡಿದಾನೆ, ತಪ್ಪಿಸಿದಾನೆ ಪ್ರೇಯರೆ. ಅಲ್ಲಿ ಹೊನ್ನಳ್ಳಿಯಲ್ಲಿ ದೊಡ್ಡದಾಗಿರ್ತಕ್ಕಂಥ ಸಾಕ್ಷಿ ಮಂದಿರ, ಸುತ್ತಮುತ್ತ ಏನು ಮನೆಗಳನ್ನೇ ಇಲ್ಲ ಅಲ್ಲಿ. ಹಲ್ಲೆಲೂಯಾ. ಎಲ್ಲರೂ ಅನ್ಕೊಂಡಿದ್ರೆ ಕಿತ್ತು ಹೋಗ್ಬಿಡುತ್ತಾ ಅಂತೇಳಿ, ಆದ್ರೆ ದೇವ್ರು ಏನ್ ಮಾಡಿದ್ರನ್ನ ಸ್ಟ್ರಾಂಗ್ ಆಗಿಟ್ಟ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ಪ್ರಿಯರೇ, ಒಂದೇ ವಾಕ್ಯ, ನಾವು ಉಳಿದಿದ್ದೇವೆ ಅಂದ್ರೆ ಅದು ದೇವರ ಕರುಣೆ ಹೊರತಾಗಿ ಮತ್ತೊಂದು ಅಲ್ವೇ ಅಲ್ಲ. ಆತನ ಕೃಪಾವರಗಳು ನಿತ್ಯ ನಿರಂತರವಾಗಿ ತನ್ನನ್ನು ನಂಬಿದಂತ ಮಕ್ಕಳ ಜೀವಿತದಲ್ಲಿ ಅವೇನಾಗ್ತಾ ಇರ್ತವೆ, ನಡೀತಾನೆ ಇರ್ತವೆ. ಅದಕ್ಕೋಸ್ಕರವಾಗಿ ಯೇಸು ಸ್ವಾಮಿಯನ್ನ ಪರಿಪೂರ್ಣವಾಗಿ ನಂಬಿರಿ. ಯೇಸು ಸ್ವಾಮಿಯನ್ನು ನಂಬೋದ್ರಿಂದ ನಿನ್ನ ಜಾತಿ ಬದಲಾವಣೆ ಆಗೋದಿಲ್ಲ, ನಿನ್ನ ಕುಲ ಬದಲಾವಣೆ ಆಗೋದಿಲ್ಲ. ನಿನಗೇನು ಮತ್ತೆ ಬೇರೆ ಬೇರೆ ಆಗಿರ್ತಕ್ಕಂಥ ಮನೆ ಕಟ್ಟಿಸಿ ಕೊಡ್ತಾರ, ಕುರಿ ಕೊಡಿಸ್ತಾರ, ಇನ್ನೊಂದು ಮಾಡ್ತಾರ ಅಂತೇಳಿ ಸೀನ್ಸ್ಗಳು ಯಾವು ಇಲ್ಲ ಇಲ್ಲಿ. ಯೇಸು ಸ್ವಾಮಿಯನ್ನ ನೀನು ನಂಬಿದ್ರೆ ನೀನು ಪರಲೋಕವನ್ನ ಹೊಂದಿಕೊಳ್ತಿ, ಪರಲೋಕ ನಿನ್ನ ಸ್ವಂತ ಆಗುತ್ತೆ. ಇಷ್ಟೇ. ಹಲ್ಲೆಲೂಯಾ. ಮತ್ತೆ ಬೇರೆ ಏನು ಎಲ್ಲ ಹೇಳೋದು ಬೇಕಾಗಿಲ್ಲ. ಯೇಸು ಸ್ವಾಮಿಯನ್ನು ನೀನು ನಂಬಿದ್ರೆ ಏನಾಗುತ್ತೆ, ಪರಲೋಕ ನಿನಗೆ ಸ್ವಂತ ಆಗುತ್ತೆ. ನಂಬಲಾರದೆ ಇದ್ರೆ ಪರಲೋಕಕ್ಕೆ ಅಪೋಸಿಟ್ ಯಾವ್ದಿರುತ್ತೆ, ನರಕ ಇರುತ್ತೆ. ಕಾಮನ್ ಆಗಿ ಎಲ್ಲರಿಗೂ ಅದು ಸಿದ್ಧ. ಯಾರಿಗೆ? ನಂಬಲಾರದಂತವ್ರಿಗೆ. ಅದರ ಸಲುವಾಗಿ ದೇವರ ಉಚಿತಾರ್ಥವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. ಆ ಯೇಸು ಕ್ರಿಸ್ತನನ್ನ ಯಾರು ನಂಬುತ್ತಾರೋ ಅವರಿಗೆ ಮಾತ್ರ ಸ್ವರ್ಗ, ಅವರಿಗೆ ಮಾತ್ರ ಪರಲೋಕ, ಅವರಿಗೆ ಮಾತ್ರ ಮೋಕ್ಷ, ಅವರಿಗೆ ಮಾತ್ರ ಮುಕ್ತಿ. ಅದರ ಸಲುವಾಗಿ ಅಲ್ವೇ ಸ್ವಾಮಿ ವಿವೇಕಾನಂದ ಅವರು ಹೇಳಿರುವಂತ ಮಾತು ಏನಂತೇಳಿ, ನಿಮಗೆ ಮುಕ್ತಿ ರಕ್ಷಣೆ ಬೇಕಾದಲ್ಲಿ ಯೇಸುವನ್ನ ಹಿಂಬಾಲಿಸಿರಿ. ಯೇಸುವಿನ ನಾಮವೇ ಊಹಿಸಲು ಬೇರೆ ಯಾವ ದೇವರಿಗಿಂತಲೂ ಅತ್ಯಂತ ಉನ್ನತವಾದದ್ದು. ಜ್ಞಾನದೀಪ 1963ರಲ್ಲಿ ಪ್ರಕಟವಾಗಿರುವಂತದ್ದು, ಭಾಗ 7 ಪುಟ 294 ಇರ್ತಕ್ಕಂಥ ಒಂದು ವಾಕ್ಯ. ಇದೇ ಇವತ್ತಿನ ದಿನ ಹುಡುಕಿದ್ರೆ ಸಿಗಲ್ಲ, ಅದೆಲ್ಲ ಚೇಂಜ್ ಮಾಡಿರ್ತಾರೆ ಈಗ. ಹಲ್ಲೆಲೂಯಾ. ಆವತ್ತಿನ ಪುಸ್ತಕ ಇದ್ರೆ ಸಿಗುತ್ತೆ. ನಾನೇ ಮೊನ್ನೆ ಫುಲ್ ಸ್ತಬ್ಧನಾಗಿ ಹೋಗಿದ್ದೀನಿ. ನಾನೊಂದು ವಿವೇಕಾನಂದ ಅವ್ರ ಪುಸ್ತಕ ಕೇಳ್ಬೇಕಂತೇಳಿ ವಿಜಯವಾಡಕ್ಕೆ ಹೋದಾಗ ಅಲ್ಲಿ ಕೇಳಿದ್ರೆ ಎಲ್ಲ ಟೋಟಲಿ ಚೇಂಜ್ ಮಾಡ್ಯಾರ. ಏನ್ ಮಾಡ್ಯಾರ? ಎಲ್ಲ ಚೇಂಜ್ ಮಾಡ್ಯಾರ. ಯಾವ್ಯಾವ ಹೆಸರುಗಳನ್ನ ಅಲ್ಲಿ ನೋಡಕ್ ಅಲ್ಲಿ ಸೇರಿಸಿಬಿಟ್ಟಾರ. ಹಲ್ಲೆಲೂಯಾ. ಯಾರು ಏನು ಹೇಳಿದ್ರು ಕೂಡ ರಕ್ಷಣೆ ಎನ್ನುವಂಥದ್ದು ಯಾರಲ್ಲಿದೆ? ಯೇಸು ಕ್ರಿಸ್ತನಲ್ಲಿ ಮಾತ್ರ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಮುಕ್ತಿಯನ್ನ ನೀವು ಹೊಂದಬೇಕಾದ್ರೆ ಕರುಣೆಯುಳ್ಳಂತ ದೇವರನ್ನ ನೀವು ನಂಬ್ರಿ, ನಡ್ಕೊಳ್ರಿ. ಹಿಂದೆ ಏನೇನು ಮಾಡಿದ್ರಿ, ಸುಳ್ಳು ಹೇಳಿದ್ರಿ, ಸುಳ್ಳು ಹೇಳೋದು ಬಿಡ್ಬೇಕು. ಇಲ್ಲ ಏಸಪ್ಪ ನಂಬ್ರಿ, ಸುಳ್ಳು ಹೇಳ್ಬಾರ್ದು. ಸುಳ್ಳೆ ನರಕಕ್ಕೆ ನಡೆಸುತ್ತಾ. ಹಲ್ಲೆಲೂಯಾ. ಕುಡಿಯೋದು ಬಿಡ್ಬೇಕಂದ್ರೆ ಕುಡಿಯೋದ್ರಿಂದ ನಿನಗೆ ಹಣ ಉಳಿತಾಯ ಆಗುತ್ತೆ, ನಸಿ ತಿಕ್ಕೋದ್ರಿಂದ ಹಣ ಉಳಿತಾಯ ಆಗುತ್ತೆ. ಅದನ್ನ ಅಷ್ಟು ಕಾಮನ್ ಸೆನ್ಸ್ ಇಲ್ಲಾರಂಗೆ ಆಗ್ಬಿಟ್ಟಿರಿ. ಹಲ್ಲೆಲೂಯಾ. ಅದ್ರ ಸಲುವಾಗಿ ದೇವರು ಹೇಳೋಣ, ವ್ಯರ್ಥವಾದ ಕಾರ್ಯಗಳಿಗೋಸ್ಕರವಾಗಿ ನಿಮ್ಮ ಹಣವನ್ನ ಖರ್ಚು ಮಾಡಬೇಡಿ. ಊಟ ಮಾಡಕ್ಕ ನಾನು ಅಡಿಗೆ ಅವೇನು ಉಣ್ಣ ಸಲುವಾಗಿ ನಾನು ಊಟ ಕೊಟ್ಟಿನಿ, ತಿನ್ರಿ ಅವನ್ನ. ಕುಡಿಯೋ ಸಲುವಾಗಿ ನೀರು ಕೊಟ್ಟಿನಿ, ಕುಡ್ರಿ ಅದನ್ನ. ಸುಮ್ಮನೆ ವ್ಯರ್ಥವಾದ ಕಾರ್ಯಗಳಿಗೋಸ್ಕರವಾಗಿ ಯಾಕೆ ನೀವು ಹಣವನ್ನ ಖರ್ಚು ಮಾಡಿದ್ರಿ ಅಂದ್ರೆ ದೇವರೇ ಹೇಳ್ತಾ ಇದ್ದಾನೆ, ನಾನು ಹೇಳೋ ಮಾತಲ್ಲ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಊಟ ಮಾಡೋಣ, ಚೆನ್ನಾಗಿ ನೀರು ಕುಡಿಯೋಣ, ಚೆನ್ನಾಗಿ ದೇವರನ್ನ ಆರಾಧನೆ ಮಾಡೋಣ, ಆತನ ಮಕ್ಕಳಾಗಿ ಈ ಲೋಕದಲ್ಲಿ ಜೀವಿಸೋಣ. ಆತನ ಕರುಣೆ ತನ್ನ ನಂಬಿದಂತ ಮಕ್ಕಳ ಮೇಲೆ ಯಾವತ್ತೂ ಕೂಡ ಆ ಕರುಣೆಯನ್ನು ದೇವರಿಂದಕ್ಕೆ
ತೆಗೆದುಹಾಕೋದಿಲ್ಲ. ನಿನೆವೆ ಪಟ್ಟಣದ ಜನರನ್ನು ನೋಡಿದಿವಲ್ಲ, ಆ ಜನರು ದುಷ್ಟರು ದುರ್ಮಾರ್ಗಿಗಳು ಆಗಿದ್ದಾಗಲೂ ಕೂಡ ದೇವರು ಏನ್ ಮಾಡಿದ, ಅವ್ರನ್ನ ಕರುಣಿಸಿದ. ಒಂದೇ ಒಂದು ಏನು, ಅವರು ತಮ್ಮ ತಪ್ಪನ್ನ ತಿದ್ದಿಕೊಂಡ್ರು, ತಮ್ಮ ದುರ್ಮಾರ್ಗವನ್ನ ಬಿಟ್ಟು ಸನ್ಮಾರ್ಗಕ್ಕೆ ಅವರು ಬಂದ್ರು. ಅದಕ್ಕೋಸ್ಕರವಾಗಿ ಪ್ರೇರೆ ಒಂದು ಸಂದರ್ಭ ನಾವೆಲ್ಲರೂ ನಿಂತ್ಕೊಳ್ಳೋಣ, ಆ ದೇವರನ್ನ ನಾವು ನಂಬೋಣ, ನಾವು ಮುಕ್ತಿಯನ್ನ ಪಡೆದುಕೊಳ್ಳೋಣ. ನಾವು ಉಳಿದಿರುವುದು ಒಂದೇ ಒಂದು ಕಾರಣ, ಅದು ದೇವರ ಕರುಣೆ ಹೊರತಾಗಿ ಮತ್ತೆ ಬೇರೆ ಏನು ಕೂಡ ಅಲ್ಲ. ಹಲ್ಲೆಲೂಯಾ. ಎಲ್ಲರೂ ಪ್ರಾರ್ಥನೆ ಮಾಡ್ರಿ, ಎಲ್ಲರೂ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡ್ರಿ. ಯೇಸಪ್ಪನ ನಂಬೋದ್ರಿಂದ ಸಿಗುವಂತ ಫಲ ಪರಲೋಕ. ಆ ಪರಲೋಕದ ಆನಂದ ಈ ಲೋಕದಲ್ಲಿ ಕೂಡ ಅನುಭವಿಸುವಂತ ಮಹಾಭಾಗ್ಯ. ದೇವ್ರ ಮಕ್ಕಳಾದವರಿಗೆ ದೇವದೂತರು ಕಾವಲಾಗಿರ್ತಾರೆ. ದೇವ್ರ ಮಕ್ಕಳಾದವ್ರಿಗೆ ಏನು ಕಷ್ಟ ಬಂದರೂ ಕೂಡ ಅದರಲ್ಲಿ ತಗ್ಗಿ ಹೋಗೋದಲ್ಲ, ಬಗ್ಗಿ ಹೋಗೋದಿಲ್ಲ, ಮುರಿದು ಬೀಳಲ್ಲ. ಯಾಕಂದ್ರೆ ದೇವರು ಮುರಿದು ಬೀಳಲ್ಲ, ಅವ್ರ ದೇವ್ರ ಮಕ್ಕಳು ಕೂಡ ಮುರಿದು ಬೀಳಲ್ಲ, ಹರಿದು ಬೀಳಲ್ಲ. ಅವ್ರು ಹಾಗೆ ಇರ್ತಾರೆ. ಯಾವುದು ಬಂದಿರುತ್ತೋ ಅದೇ ಹೊರಟು ಹೋಗುತ್ತೆ ಪ್ರಿಯರೇ. ಇನ್ನೂ ನಿನ್ನ ಜೀವಿತದಲ್ಲಿ ನಿರಾಶೆ, ನಿಸ್ಪೃಹ ಸ್ಥಿತಿ ಇದೆಯಾ? ಅಪನಂಬಿಕೆ ಇದೆಯಾ? ಇನ್ನೊಬ್ಬರನ್ನ ಹೇಳನೆ ಮಾಡ್ತಕ್ಕಂಥ ಬುದ್ಧಿ, ಪ್ರಪಂಚದ ಬುದ್ಧಿ ಇದೆಯಾ? ಇವತ್ತು ದೇವರು ನಿನ್ನ ಕರಿತಾ ಇದ್ದಾರೆ. ನೀನು ಬದಲಾವಣೆಯಾಗಿ ಈ ಸಮಯದಲ್ಲಿ ನಿನ್ನ ತಪ್ಪನ್ನು ತಿದ್ದಿಕೋ, ಕ್ಷಮಿಸು. ಯಾರ ಮೇಲೆ ಕೋಪ ಇದೆ, ಯಾರ ಮೇಲೆ ದ್ವೇಷ ಇದೆ, ಯಾರನ್ನ ನೀನು ಹಿಂಸೆ ಪಡಿಸುತ್ತಿ, ಈ ಸಮಯದಲ್ಲಿ ದೇವರಿಗೆ ನಿನ್ನನ್ನು ಒಪ್ಪಿಸಿಕೊಡು. ನೀನು ದೇವಪುತ್ರನಾಗಬೇಕು, ದೇವಪುತ್ರನಾಗಬೇಕು. ದೇವ್ರನ್ನ, ಯೇಸಪ್ಪನ ನಂಬಿದ್ರೆ ದೇವ್ರ ಮಗ ಆಗ್ತಕ್ಕಂಥ ಮಹಾಭಾಗ್ಯ ಸಿಗುತ್ತೆ. ಯೇಸಪ್ಪನ ನಂಬಲಾರ್ದಂಗಿದ್ರೆ ಈ ಲೋಕದಲ್ಲಿ ನಿನಗೆ ಒಂದು ವೇಳೆ ಉನ್ನತವಾದ ಸ್ಥಿತಿಯಲ್ಲಿ ನೀನು ಇರಬಹುದು, ಆಮೇಲೆ ನಿನ್ನ ಕಡೆ ಸ್ಥಿತಿ ಬಹಳ ಘೋರವಾಗಿ ಆಗುತ್ತೆ. ಕಣ್ಮುಚ್ಚಿ ದೇವ್ರಿಗೆ ಹೇಳ್ಕೊಡ್ರಿ, ಸಮಯದಲ್ಲಿ ಕಣ್ಮುಚ್ಚಿ ಪ್ರಾರ್ಥನೆ ಮಾಡ್ರಿ, ದೇವ್ರನ್ನ ಕೇಳ್ರಿ. ಯಾವುದೋ ವ್ಯಾಧಿ ಬಂದದಕ್ಕೆ ಬಂದಿರಬಹುದು, ಯಾವುದೋ ಕಷ್ಟ ಬಂದದಕ್ಕೆ ಬಂದಿರಬಹುದು ನೀನು, ಆದ್ರೆ ನಿನ್ನ ಸೃಷ್ಟಿ ಮಾಡಿದ ದೇವರ ಸನ್ನಿಧಿಗೆ ನೀನು ಬಂದಿದ್ದಿ. ಇಷ್ಟು ದಿವಸ ಮಗು ಕಳೆದು ಹೋಗಿತ್ತು, ಮತ್ತೆ ಪುನಃ ತಾಯಿ ಹತ್ರ ಸೇರಿದ ಮೇಲೆ ಅದಕ್ಕೆ ಎಲ್ಲಿಲ್ಲದ ಸಂತೋಷ, ಆ ತಾಯಿ ಕೂಡ ಎಲ್ಲಿಲ್ಲದ ಸಂತೋಷ. ಇವತ್ತು ದೇವರಿಂದ ನೀನು ದೂರ ಆಗಿ ಕಳೆದು ಹೋಗಿರೋ ವ್ಯಕ್ತಿ ಆಗಿದ್ದಿ, ಆದ್ರೆ ಇವತ್ತು ದೇವರ ಸನ್ನಿಧಿಗೆ ಬಂದಿದ್ದೆ, ಆತನಿಗೆ ಎಲ್ಲಿಲ್ಲದ ಸಂತೋಷ. ನೀನು ತಾಯಿ ಹತ್ರ ಇಲ್ಲದೆ ಏನು ಕಳ್ಕೊಂಡಿದ್ದು ಅದೆಲ್ಲ ತಾಯಿ ಕೊಡಲು ಸಿದ್ಧವಾಗಿದ್ದಾಳೆ. ಇವತ್ತು ದೇವರ ಹತ್ರ ಇಲ್ಲದೆ ನೀನು ಏನು ಕಳೆದುಕೊಂಡಿದ್ದೀಯೋ ಅದೆಲ್ಲ ದೇವರು ನಿನಗೆ ಕೊಡೋದಕ್ಕೆ ಸಿದ್ಧವಾಗಿದ್ದಾನೆ. ಇವತ್ತು ಬಾಯಿ ತೆಗೆದು ಹೇಳ ಆತನಿಗೆ, ದೇವರೇ ನನ್ನ ಕಷ್ಟ ಹೀಗಿದೆ, ನನ್ನ ಕಣ್ಣೀರಿದೆ, ಬಾಧೆ ಇದೆ, ದೇವರೇ ನನಗೆ ಪರಿಹಾರ ಮಾಡು ಅಪ್ಪ. ಯಾಕಂದ್ರೆ ನೀವು ದೇವ್ರ ಮಕ್ಕಳು. ಒಂದು ವೇಳೆ ಇನ್ನೂ ಕೂಡ ವಾಕ್ಯ ಕೇಳಿದ್ರು ಕೂಡ ಇನ್ನೂ ನೀವು ಪ್ರಪಂಚದ ಮಕ್ಕಳಾಗಿ ಜೀವಿಸ್ತಾ ಇದ್ದೀರಾ, ಪ್ರಪಂಚವನ್ನೇ ಪೂಜೆ ಮಾಡ್ತಾ ಇದ್ದೀರಾ. ನಿಮ್ಮ ಉಂಟು ಮಾಡಿದ ದೇವರಿಗೆ ನೀವು ಮಾಡ್ತಾ ಇಲ್ವಾ? ದೇವ್ರ ಮಕ್ಕಳಾಗ್ತಾ ಇಲ್ವಾ? ಹಾಗಾದ್ರೆ ಇದ್ರೆ ಪ್ರಪಂಚವು ನಿಮ್ಮನ್ನ ಪತ್ರಕ್ಕೆ ಗುರಿ ಮಾಡುತ್ತೆ, ನಾಶನಕ್ಕೆ ಗುರಿ ಮಾಡುತ್ತೆ. ಪ್ರಿಯವಾದವರೇ, ಸಮಯದಲ್ಲಿ ಪ್ರಾರ್ಥನೆ ಮಾಡ್ರಿ. ಸಮಯದಲ್ಲಿ ಪ್ರಿಯದರ್ಶಿನಿ ಪ್ರಾರ್ಥನೆ ಮಾಡ್ತಾಳೆ. ಮಹಿಮೆಯುಳ್ಳ ಕರ್ತನೆ, ಕರುಣೆಯುಳ್ಳ ದೇವರೇ, ಯೇಸಪ್ಪ ನಿನ್ನ ವಂದನೆಗಳು, ಸ್ತೋತ್ರಗಳು, ನಮಸ್ಕಾರ, ಪರಿಣತಗಳು ಕರ್ತನೆ. ರಕ್ಷಕ ನಿನಗೆ ಸ್ತೋತ್ರಗಳಪ್ಪ. ಪುನರುತ್ಥಾನ ದಿವಸದಲ್ಲಿ ನಿನ್ನ ಸನ್ನಿಧಿಯಲ್ಲಿ ಬರುವಂತ ಒಂದು ಕೃಪೆಯನ್ನು ನಮಗೆ ಕೊಟ್ಟಿದ್ದಕ್ಕೋಸ್ಕರವಾಗಿ ನಿನಗೆ